शरणार्थी शरणार्थी
ಶ್ರೀಗಳು ಸೇರಿ ಸಾಮೂಹಿಕ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥವ್ರಾಗೋದು. ಅಮೃತ ಪರಮಾಮೃತ ಶರಣರ ಚರಿತಾಮೃತ ಅಮೃತ ಪರಮಾಮೃತ ಶರಣರ ಚರಿತಾಮೃತ ಅಂತರಂಗದ ಅಮೃತ ಅಂತರನುಭವದಮೃತ ಅಮೃತ ಪರಮಾಮೃತ ಶರಣರ ಚರಿತಾಮೃತ
ಸಾಂಬ ಜೈ ನಮ ಪಾರ್ವತೀಶ್ವರ ಮಹಾದೇವ್. ಏಯ್ ಬಂದ್ ನೋಡ್ರಿ ಇಲ್ಲ ನಾಳೆ ಅವು ನಿಮಿಷ ತ್ರೈಲೋಕ್ಯ ಸಂಪದಾಲಿಕ್ಯ ಸಮುಲ್ಲೇಖನ ಭಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಜಿಯಾ ಶ್ರೀ ರೇಣುಕಾಚಾರ್ಯ ಶಿವಾಚಾರ್ಯ ಶಿಖಾಮಣಿ यो वीरशैव सिद्धांतं स्थापयामास भूतले ಪ್ರಪ್ರಥಮದಲ್ಲಿ ಆದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರನ್ನೇ ಮೊದಲುಗೊಂಡು ವಿಶ್ವಗುರು ಬಸವೇಶ್ವರರಾದಿಯಾಗಿ ಎಲ್ಲ ಪುರಾತನರನ್ನ ಭಯ ಭಕ್ತಿಯಿಂದ ಶ್ರದ್ಧಾಪೂರ್ವಕವಾಗಿ ಮನದಲ್ಲಿ ಸ್ಮರಣೆ ಮಾಡಿಕೊಳ್ಳುವುದರ ಜೊತೆಗೆ ಈ ಯಾವ ಗ್ರಾಮದ ಅಧಿದೇವನಾಗಿರ್ತಕ್ಕಂತಹ ಮಹಾಮಹಿಮನು ವಿಶೇಷವಾಗಿ ಕ್ಷೇತ್ರದ ಅಧಿನಾಯಕನೂ ಕೂಡ ಆಗಿರ್ತಕ್ಕಂಥ
ಶ್ರೀ ಬಸವೇಶ್ವರನ ಅಡಿದಾವರಿಗಳಲ್ಲಿ ಭಕ್ತಿಪೂರ್ವಕ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ ಪುರಾಣ ಕರ್ತೃವಾಗಿರ್ತಕ್ಕಂತಹ ಮಹಾಮಹಿಮನು ಜಗದೋದ್ಧಾರಕನು ಮನುಕುಲವನ್ನ ಉದ್ಧಾರ ಮಾಡಲಿಕ್ಕೆ ಧರೆಯೊಳ ಅವತರಿಸಿ ಬಂದಿರುವಂತಹ ಮಹಾಶಿವಯೋಗಿ ಸಾರ್ವಭೌಮ ಶರಣಕುಲ ಶಿರೋಮಣಿ ಬೇಡಿ ಬಂದ ಭಕ್ತಾದಿಗಳಿಗೆ ಬೇಡಿದ ಇಷ್ಟಾರ್ಥವನ್ನು ಕೊಡ್ತಕ್ಕಂಥ ಕಲಿಯುಗದ ಕಾಮಧೇನು ಸ್ವರೂಪರಾಗಿರ್ತಕ್ಕಂಥ ಬಂಜೆಯರ ಬಾಳನ್ನ ಬೆಳಗಿರ್ತಕ್ಕಂಥವರು ಮಹಾದಾಸೋಹ ಮೂರ್ತಿಗಳಾಗಿರ್ತಕ್ಕಂಥ ಗೂಳಿನ ಶಿವಶರಣ ಗಾದಲಿಂಗೇಶ್ವರರ ಅಡಿದಾವರೆಗಳಲ್ಲಿ ಭಕ್ತಿಪೂರ್ವಕ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ ಪ್ರತಿನಿತ್ಯದ ಪದ್ಧತಿಯಂತೆ ಸುಮಾರು 11 ದಿನಗಳ ಪರ್ಯಂತ ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಪುರಾಣವನ್ನ ಸುಶ್ರಾವ್ಯವಾಗಿರ್ತಕ್ಕಂಥ ಸುಮಧುರವಾದ ಸಂಗೀತವನ್ನ ಸಂಯೋಜನೆ ಮಾಡುವುದರ ಮುಖಾಂತರ ಸಂದರ್ಭಕ್ಕೆ ತಕ್ಕಂತೆ ಸುಂದರವಾದ ಹಾಡುಗಳನ್ನ ಹಾಡುವುದರ ಜೊತೆಯಲ್ಲಿ ತಮ್ಮೆಲ್ಲರ ಮನಸ್ಸಿಗೆ ಮುದವನ್ನ ನೀಡಿರ್ತಕ್ಕಂಥ ವೇದಮೂರ್ತಿ ಶರಣಬಸವ ಗವಾಯಿಗಳವರೇ, ಉತ್ತಮೋತ್ತಮ ತಬಲಾಪಟುವಾಗಿರ್ತಕ್ಕಂಥ ಶ್ರೀಯುತ ಮಲ್ಲೇಶ್ ಕುಮಾರ್ ಮದ್ಲಾಪುರ ಅವರೇ, ಇವತ್ತಿನ ಈ ಒಂದು ಪುರಾಣ ಮಹಾಮಂಗಲದ ಶುಭ ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗವಹಿಸಬೇಕು, ಭಕ್ತಾದಿಗಳನ್ನ ನಾನು ನೋಡಬೇಕು ಅಂತಕ್ಕಂಥ ಒಂದು ಸದಿಚ್ಛೆಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ತಂಬ್ರಳ್ಳಿ ಗ್ರಾಮದ ವೇದಮೂರ್ತಿ ಶರಣ ಶಿವಕುಮಾರ ತಾತನವರಲ್ಲಿಯೂ ಕೂಡ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ನಮ್ಮವರೇ ಆಗಿರ್ತಕ್ಕಂಥ ವೇದಮೂರ್ತಿ ಶಿವಮೂರ್ತಿ ಸ್ವಾಮಿಯವರೇ, ಭೀಮೇಶಾಚಾರ್ಯವರೇ, ರುದ್ರಮುನಿಯವರೇ, ಜೊತೆಗೆ ಬಹಳ ನಾ ಬಹಳ ದಿನ ಅಂದ್ಕೊಂತಿದ್ ಯಾಕ ಬರಬಲ್ಲ ನಮ್ಮ ವಿರೂಪಾಕ್ಷಣ್ಣ ಅಂತೇಳಿ. ಪುರಾಣ ಅಂದ್ರೆ ಬಹಳ ಇಷ್ಟ. ಮುದಿಮಲ್ಲೇಶ್ವರ ಗುಡಿಯಾಗ ಎಲ್ಲವೂ ಆತಂದೆ, ಕುಡುಗೋಲು ಕುಂಬಳಕಾಯಿ ಹೊಸು ಆತನ ಕೈಯಾಗ ಇರ್ತಾವ. ಹಂಗ ಅಂಥ ಒಂದು ಬುದ್ಧಿಜೀವಿ ಆಗಿರ್ತಕ್ಕಂಥ ನಮ್ಮ ವಿರೂಪಾಕ್ಷಣ್ಣನವರು ಕೂಡ ಈ ದಿವಸ ದಯಮಾಡಿಸಿರೋದು ಬಹಳ ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದಿರ್ತಕ್ಕಂಥದ್ದಾಗಿದೆ. ಬಹಳ ಶ್ರದ್ಧಾಭಕ್ತಿಯಿಂದ ಒಂದೂ ದಿನ ತಪ್ಪದಂತೆ ಸುಮಾರು 11 ದಿನಗಳ ಪರ್ಯಂತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ಯಾವತ್ತೂ ಗೋಟೂರು ಗ್ರಾಮದ ಸಮಸ್ತ ಗಣ್ಯಮಾನ್ಯ ಸಜ್ಜನರೇ, ತಾಯಂದಿರೇ, ಅಕ್ಕ ತಂಗಿಯರೇ, ತಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣಾರ್ಥಿಗಳನ್ನು ಸಮರ್ಪಿಸಿ ಇಂದಿನ ಒಂದು ಮಹಾಪುರಾಣವನ್ನ ಯಥಾವತ್ತಾಗಿ ಪ್ರಾರಂಭ ಮಾಡತಕ್ಕಂಥವರಾಗೋಣ. ಪೂರ್ವದಲ್ಲಿ ಇದೇನು ವಿಶೇಷ ಇವತ್ತು ಅಂದ್ರೆ ಪುರಾಣ ಮಹಾಮಂಗಲದ ದಿನ ಇವತ್ತು. ಪುರಾಣ ದಿನ ಮಂಗಲ ಆಗ್ತಿತ್ತು. ದಿನ ಪುರಾಣ ಮಂಗಲ ಮಾಡೇ ಹೋಗಿವಿ. ಆದ್ರೆ ಇವತ್ತು ಮಹಾಮಂಗಲ ಇದೆ. 3 ಸಾರಿ ಬರ್ತದೆ: ಆದಿಮಂಗಲ, ಮಧ್ಯಮಂಗಲ, ಅಂತ್ಯಮಂಗಲ ಅಂತೇಳಿ. ಇವತ್ತು ನಾವೆಲ್ಲ ಬಹಳ ಒಂದು ಕಡೆ ಖುಷಿ. 11 ದಿನಗಳ ಪರ್ಯಂತ ನಿರ್ವಿಘ್ನವಾಗಿ ಯಾರಿಗೂ ಕೊರತೆ ಇಲ್ಲದಂಗ ಪರಮಾತ್ಮ ಗಾವಲಿಂಗೇಶ ನಡೆಸಿಕೊಂಡು ಬಂದು ಬಿಟ್ಲಪ್ಪ. ಪುರಾಣ ಬಹಳ ಚಂದ ನಡ್ಕೊಂಡು ಬಂತಲ್ಲ ಅನ್ನೋದು ಒಂದು ಕಡೆ. ಇನ್ನೊಂದು ಕಡೆ ಮನಸ್ಸಿಗೆ ಬಹಳ ಒಂದು ಕಡೆ ಸ್ವಲ್ಪ ಬೇಸರ ಅನಿಸ್ತೈತೇನೋ ಅಂತ. ಪುರಾಣ ಮುಗಿದು ಬಿಡ್ತಲ್ಲ, ಎಷ್ಟು ಜಲ್ದಿ ಮುಗಿತಲ್ಲ. 11 ದಿನ ಎಷ್ಟು ಜಲ್ದಿ ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಅಷ್ಟು ಜಲ್ದಿ ಮುಗ್ದಂಗ ಆಯ್ತು.
ಅಂತೂ ಆ ಗಾವಲಿಂಗೇಶನ ಕೃಪಾಶೀರ್ವಾದ ಬಹಳ ದೊಡ್ಡದು ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಬೇಕಾಗ್ತದೆ. ಅಂಥ ಯಾವ ಗಾವಲಿಂಗೇಶ ಪ್ರತಿನಿತ್ಯದಲ್ಲಿಯೂ ಕೂಡ ನೊಂದು ಬೆಂದು ಬಂದಿರತಕ್ಕಂಥ ಭಕ್ತಾದಿಗಳ ಉದ್ಧಾರವನ್ನು ಮಾಡಿರ್ತಕ್ಕಂಥ ಶಿವಶರಣ. ನಿನ್ನೆ ದಿವಸ ಆ ದಿಬ್ಬದ ಸೋಮೇಶ್ವರ ಆಲಯದಲ್ಲಿ ನೆರೆದಿರ್ತಕ್ಕಂಥ ಭಕ್ತ ಸಮೂಹವನ್ನು ಕುರಿತು ಹೇಳ್ತಕ್ಕಂಥವನ್ನಾಗ್ತಾ ಇದ್ದಾನೆ. ಪ್ರತಿನಿತ್ಯ ನೋಡಿ ಅವರ ವಯಸ್ಸು ಎಷ್ಟಾಗಿತ್ತು ಅಲ್ಲಿಗೆ ಅಂದ್ರೆ ಸುಮಾರು 200 ವರ್ಷಗಳು. 200 ವರ್ಷಗಳು ತುಂಬಿದ್ರು ಕೂಡ ಅವರಿಗೆ ಯಾವುದೇ ದೇಹ ಶಿಥಿಲವಾಗಿದ್ದಿಲ್ಲ. ಬಹಳ ಆನಂದದಿಂದ ಇರ್ತಕ್ಕಂಥವರಾಗಿದ್ದಾರೆ, ಸಂತೋಷದಿಂದ ಇರ್ತಕ್ಕಂಥವರಾಗಿದ್ದಾರೆ. ಭಕ್ತಾದಿಗಳಿಗೆ ಸದ್ಬೋಧೆಯನ್ನ ನೀಡ್ತಾ ಇದ್ದಾರೆ. ನೀವು ಹ್ಯಾಂಗ್ ಇರ್ಬೇಕಪ್ಪ, ನೀವು ಹ್ಯಾಂಗ್ ಬಾಳ್ಬೇಕು ಜಗತ್ತಿನೊಳಗ, ನೀವು ಬಹಳ ಉತ್ತಮರಾಗಿ ಇರ್ಬೇಕು. ಕೆಲವೊಬ್ಬರು ಹೆಂಗರ ಇರ್ತಾರೆ, ನಾನಾ ಜಾಣ ನಾನಾ ದೊಡ್ಡವ ಅಂತಕ್ಕಂಥ ವಿಚಾರ ಬಲ್ಲಂತವ್ರು ಬಹಳಷ್ಟು ಜನ ಇರ್ತಾರೆ. ಅದಕ್ಕೆ ವಚನಕಾರರು ಹೇಳಿದ್ರು ಇಲ್ಲಿ, ಗೀತವ ಬಲ್ಲಾತ ಜಾಣನಲ್ಲ, ಮಾತು ಬಲ್ಲಾತ ಜಾಣನಲ್ಲ, ಆತ ಜಾಣನು. ಲಿಂಗವ ನೆರೆ ನಂಬಿದಾತ ಆತ ಜಾಣನು. ಜಂಗಮಕ್ಕೆ ಧನವ ಸವೆಸುವಾತ ಆತ ಜಾಣನು. ಜವನ ಬಯಲು ಬಾಲವ ಕೊಯ್ದಾತ ಆತ ಜಾಣನು ಅಂತೇಳಿ ಬಸವಣ್ಣನವರು ಬಹಳ ಚಂದ ಹೇಳ್ತಾರೆ. ಯಾರ ಜಾಣರು ಜಗತ್ತಿನೊಳಗ ಅಂದ್ರೆ ನಾವೆಲ್ಲ ಅಂದುಕೊಂಡಿವಿ ಚಂದ ಚಲೋ ಬಟ್ಟೆ ಹಾಕೊಂಡ್ರೆ ಜಾಣ ಅಂತ. ಚಲೋ ಬಟ್ಟೆ ಹಾಕೊಂಡ್ರೆ ಜಾಣ ಎಂತ ಬಟ್ಟೆ ತೊಟ್ಕೊಂತಾನಪ್ಪ, ಬಹಳ ಜಾಣ ಅದಾನ, ಬಹಳ ಚಲೋ ಬಟ್ಟೆ ಕೂಡ್ತಾನ ಅಂತ ಕೆಲವರು ಭಾವಿಸ್ತೀವಿ. ಇನ್ನು ದೊಡ್ಡ ಸಂಪಾದನೆ ಮಾಡಿದ್ರೆ ಅವನಿಗೂ ಅಂತೀವಿ ಜಾಣಪ್ಪ, ಎಷ್ಟು ರೊಕ್ಕ ಸಂಪಾದನೆ ಮಾಡಿಬಿಟ್ಟ, ಎಷ್ಟು ದುಡ್ಡು ಸಂಪಾದನೆ ಮಾಡಿದ ಅಂತ. ಮತ್ತು ಬಂಗಾರ ಸಂಪಾದನೆ ಮಾಡಿದ್ರೆ ಅವನಿಗೂ ಅಂತೀವಿ ಬಹಳ ಜಾಣ್ರಿ, ಬಹಳ ಜಾಣ, ವ್ಯಾಪಾರ ಮಾಡಿದ್ರೆ ಜಾಣ, ಮಾತಾಡಿದ್ರೆ ಜಾಣ. ಅದಕ್ಕೆ ಅವ್ರು ಹೇಳಿದ್ರು, ಗೀತವ ಬಲ್ಲಾತ ಜಾಣನಲ್ಲ, ಮಾತು ಬಲ್ಲಾತ ಜಾಣನಲ್ಲ. ಯಾರು ಜಾಣರು ಅಂದ್ರೆ ಸದಾವ ಕಾಲದಲ್ಲಿ ಯಾರು ಲಿಂಗವನ್ನ ನೆನಪಿರ್ತಕ್ಕಂಥವರಾಗಿದ್ದಾರೋ ಅವರು ಜಾಣರು. ಮತ್ತೆ ಅಂಥ ಜಾಣರಲ್ಲಿ ಯಾರು ನಂಬಿದ್ರು ಅಂದ್ರೆ ಶಿವಶರಣ ಗಾವಲಿಂಗೇಶ ನಂಬಿರ್ತಕ್ಕಂಥವನಾಗಿದ್ದ. ತಾನು ಹಾಲು ಮತದಲ್ಲಿ ಜನಿಸಿದ್ರು ಕೂಡ ನಾನು ಯಾರು ಅನ್ನುವ ವಿಚಾರವನ್ನ ಅರಿತು ನಾನಲ್ಲ ಅದಕ್ಕೆ ಅವ್ರು ಹೇಳ್ತಾರೆ, ಎಲ್ಲವನ್ನು ಬಲ್ಲವನು ಬಹಳ ವಿಶೇಷವಾಗಿ ಅವನು ಜಾಸ್ತಿ ಮಾತಾಡೋದಿಲ್ಲ, ಮಾತು ಬಹಳ ಮೌನ. ಅದಕ್ಕೆ ಅವ್ರು ಹೇಳಿದ್ರು, ಒಂದು ಕಡೆ ಹೇಳಿದ್ರು, ಮೌನ ಬಂಗಾರ ಮಾತು ಬೆಳ್ಳಿ. ಯಾರು ಸುಮ್ಮನೆ ಇರ್ತಾರೋ ಅವ್ರು ಹೆಂಗಿರ್ತಾರೋ ಅಂದ್ರೆ ಬಂಗಾರ ಇದ್ದಂಗೆ ಇರ್ತಾರೆ. ಮತ್ ಯಾರು ನಮ್ಮಂಗ್ ವಾಡ 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 ಸುಮಾರು 1.5 ತಾಸಾದ್ರೆ ಸೈ, 2 ತಾಸಾದ್ರೆ ಸೈ ಮಾತಾಡ್ತೀವಲ್ಲ, ಇದು ಏನಾಗ್ತದಂದ್ರೆ ಬೆಳ್ಳಿ ಇದ್ದಂಗೆ. ಹೀಗಾಗಬಾರ್ದು. ಶರಣರು ಹಾಗೆ ಮಾತಾಡ್ತಿದ್ದಿಲ್ಲ. ಸಮಯ ಬಂದಾಗ ಸದ್ಬೋಧೆಯನ್ನು ಕೊಡ್ತಿದ್ರು. ಏನಪ್ಪಾ ಎಲ್ಲಾರು ಚೆನ್ನಾಗಿರ್ರಿ, ಎಲ್ಲಾರು ಚೆನ್ನಾಗಿರ್ರಿ ಹೇಳ್ತಾ ಇದ್ದಾರೆ. ಇಲ್ಲಿ ದಿಬ್ಬದ ಸೋಮೇಶ್ವರ ಆಲಯದೊಳಗೆ ಆಯ್ತಪ್ಪ ನಮ್ಮ ಕೆಲಸ, ಇನ್ನ 5 ದಿನದಲ್ಲಿ ನಾವು ಆ ಲಿಂಗೈಕ್ಯರಾಗ್ತೀವಿ, ಲಿಂಗದಲ್ಲಿ ಬೆರೀತಕ್ಕಂಥವ್ರಾಗಿದ್ದೇವೆ. ನೀವೆಲ್ಲರೂ ಕೂಡ ಆನಂದದಿಂದ ನಿಮ್ಮ ಕಾರ್ಯಗಳನ್ನ ನಡೆಸ್ಕೊಂಡು ಹೋಗ್ರಿ. ಯಾರು ಪಲ್ಲಕ್ಕಿ ಓರ್ಬೇಕು, ಯಾರು ದೀವಟಿಗೆ ಇಳಿಬೇಕು, ಯಾರು ಕುಂಭ ಓರ್ಬೇಕು, ಯಾರು ಕಳಸ ತಗೋಬೇಕು, ಯಾರು ಗದ್ದಿಗೆ ಪೂಜೆ ಮಾಡಬೇಕು, ಆ ಯಾರು ಗದ್ದಿಗೆಯನ್ನ ಸ್ವಚ್ಛವಾಗಿ ನಮ್ಮ ರಥೋತ್ಸವದ ದಿನದಂದು ಯಾರ್ಯಾರು ಏನೇನು ಕಾರ್ಯಕ್ರಮ ಮಾಡಬೇಕೋ ಅವರೆಲ್ಲರೂ ಕೂಡ ಬಹಳ ಶ್ರದ್ಧೆಯಿಂದ ಮಾಡತಕ್ಕಂಥವ್ರು ಆಗಬೇಕು ಅನ್ನುವ ವಿಚಾರವನ್ನ ಯಾವ ಮಹಾತ್ಮರಾಗಿರ್ತಕ್ಕಂಥ ಶಿವಶರಣ ಗಾವಲಿಂಗೇಶ ನಿನ್ನೆ ದಿವಸ ಎಲ್ಲರಿಗೂ ಉಪದೇಶ ಮಾಡುತ್ತಿರುವಾಗ ಶಾಂತಮಾಂಬೆ ಮುಖ ಸಣ್ಣದು ಮಾಡಿಕೊಡ್ತಾಳೆ. ಅಪ್ಪ ಯಾಕೆ ಹಿಂಗ ಮಾತಾಡ್ತೀಯ ನೀನು, ಏನಾಗ್ಯಾವ ನಿಮಗ, ಹಿಂಗ್ಯಾಕ ಮಾತಾಡ್ತೀರಿ, ಎಂದು ಮಾತಾಡದೇ ಇರ್ತಕ್ಕ
ಇರ್ತಕ್ಕಂಥ ಮಹಾತ್ಮ ನೀನು ಇವತ್ತೇನೇನೋ ಮಾತಾಡ್ತೀಯಲ್ಲಪ್ಪ, ಯಾಕೆ ಹಿಂಗ್ ಮಾತಾಡ್ತೀಯ ನೀನು? ಇಲ್ಲವಾ? ಏನಿಲ್ಲ, ಏನಿಲ್ಲ. ಶರಣ ಹೇಳ್ತಾರೆ, ಏನು ಇಲ್ಲ, ಏನು ಇಲ್ಲ. ಎಷ್ಟು ದಿನ ಆದ್ರೂ ಇದು ಹೋಗ್ಲಿಕ್ಕೆ ಬೇಕಲ್ಲ. ಈ ಶರೀರ ಶಾಶ್ವತವಾದುದ್ದಲ್ಲ. ಅದಕ್ಕೆ ಒಂದು ಕಡೆ ವಚನಕಾರ ಹೇಳಿದ್ರು, ಲೇಷೆನಿಸಿಕೊಂಡು 5 ದಿನ ಬದುಕಿದರೇನು, ಲೇಷೆನಿಸಿಕೊಂಡು 4 ದಿನ ಬದುಕಿದರೇನು, ಲೇಷೆನಿಸಿಕೊಂಡು 3 ದಿನ ಬದುಕಿದರೇನು, ಲೇಷೆನಿಸಿಕೊಂಡು 2 ದಿನ ಬದುಕಿದರೇನು. ಜೀವಿತಂ ಶಿವಭಕ್ತಾನಾಂದರು ಪಂಚದಿನಾಂಗೀಚ 5 ದಿನ ಬದುಕಿದ್ರೇನು. ಈ ಶರೀರ ಏನು ಬಂದದಲ್ಲ, ಇದು ಹೋಗೋದೆ. ಇದು ಬಂದಿರೋದು ಯಾಕ? ಹೋಗಾಕ. ಯಾವಾಗ ಹುಟ್ಟಿದಲ್ಲ ಅವಾಗಲೇ, ಯಾವಾಗ ಜನನ ಆಯ್ತು ಮರಣ ಆಗಲೇ ಇರ್ತಕ್ಕಂಥದ್ದಾಗಿದೆ. ಜನನದ ಹಿಂದೆ ಮರಣ ಕೂಡ ಇರ್ತಕ್ಕಂಥದ್ದಾಗಿದೆ. ಅದಕ್ಕೆ ಯಾರು ಬೇಜಾರು ಮಾಡ್ಕೋಬಾರ್ದಪ್ಪ. ಮರಣ ಮಹಾನವಮಿ ಇದ್ದಂತೆ. ಶರಣರಿಗೆ ಮರಣವೇ ಮಹಾನವಮಿ ಅಂತಕ್ಕಂಥ ಮಾತನ್ನ ಬಹಳ ಸುಂದರವಾಗಿ ಶರಣರು ಅಪ್ಪಣೆ ಕೊಡಿಸುತ್ತಾ ಇನ್ನೇನು ಆ ದಿನ ಹತ್ತಿರ ಕೂಡ ಬರ್ತಕ್ಕಂಥದ್ದಾಗಿದೆ. ಭಕ್ತಾದಿಗಳೆಲ್ಲರೂ ಆನಂದದಿಂದ ಹೇಳಿದರು, ನಿಮ್ಮ ನಿಮ್ಮ ಕಾರ್ಯಗಳನ್ನ ಯಾರು ಭಜನೆ ಮಾಡಬೇಕು, ಯಾರು ವೇದ ಘೋಷ ಮಾಡಬೇಕು, ಯಾರು ಶಾಸ್ತ್ರ ಹೇಳಬೇಕು, ಎಲ್ಲರೂ ನಿಮ್ಮ ನಿಮ್ಮ ಕಾರ್ಯದಲ್ಲಿ ನೀವು ಮಗ್ನರಾಗಲಿ ಅಂತಕ್ಕಂಥ ಮಾತನ್ನು ಹೇಳಿದಾಗ ಮುಂದೆ ಏನು ನಡೀತದೆ ಅನ್ನೋ ವಿಚಾರ ತಿಳಿಯುವ ಪೂರ್ವದಲ್ಲಿ ಗವಾಯಿಗಳವರೊಂದು ಗೀತೆಯನ್ನು ಹಾಡ್ತಾರೆ. ಆ ನಂತರ ಮುಂದಿನ ವಿಚಾರಕ್ಕೆ ಬರ್ತಕ್ಕಂಥವರಾಗೋಣ. ಸಾಂಬನೈನನು ಪಾರ್ವತಿ ಶಿವ ಹರ ಹರ ಮಹಾದೇವ.
ಪ್ರತಿಮೆಯಂ ಇಂದೊರೆದ ಭಕ್ತರ ನಂದಕಾಂತನ ನೆನೆಯುತ್ತಿರೆ ಸಂತರೆಲ್ಲರೂ ಕೂಡಿದರು ಲಿಂಗೈಕ್ಯ ದಿನದಲ್ಲಿ ಚಿಂತಿತ ಶುಭಕೃತ ಸಂವತ್ಸರ ಮಂತೆ ಶಶಿಯ ಋತುನರಿಸಿ ಲಂತು ಘಾಲು ಗುಣ ಶುದ್ಧ ಪಂಚಮಿಯ ಗುರುವಾರದಲ್ಲಿ ಪಾರ್ವತಿ ಹರ ಹರ ಮಹಾದೇವ. ಮತ್ತೆ 40 ವರ್ಷಗಳ ನಂತರ ನಾನು ಇಲ್ಲಿ ಬರ್ತೀನಿ ಅಂತ ಹೇಳ್ತಾರೆ. ನೀವೇನು ಕಷ್ಟ ಪಡ್ತಕ್ಕಂಥ ಅವಶ್ಯಕತೆನೇ ಇಲ್ಲಪ್ಪ, ನಾನಾ ಬಂದು ನನ್ನ ಆಲಯವನ್ನ ನಿರ್ಮಾಣ ಮಾಡಿಕೊಳ್ತಕ್ಕಂಥವನ್ನ ಆಗ್ತಾ ಇದ್ದೇನೆ. ಎಂಥ ಮಾತು ನೋಡಿದೆ, ಶರಣರು ಹೇಳತಕ್ಕಂಥವ್ರು ಆಗ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಚಿತ್ತಗೊಟ್ಟು ಕೇಳಿ ಕೊನೆಯ ಸಂದೇಶ ಹೇಳ್ತಾ ಇದ್ದಾರೆ. ಕೊನೆಯ ಸಂದೇಶ ಶ್ರದ್ಧೆಯಿಂದ ಕೇಳತಕ್ಕಂಥವ್ರಾಗ್ರಿ. ಯಾವ ಭಕ್ತನಾಗಿರ್ತಕ್ಕಂಥ ಕನಕಗಿರಿಯ ಪಾಂಚಾಲ ಮಾನಪ್ಪ ಮತ್ತು ಅಂಬಮ್ಮ ಅಂತಕ್ಕಂಥ ದಂಪತಿಗಳು ನನ್ನ ಒಂದು ಮೂರ್ತಿಯನ್ನ ಚಂದ ಮಾಡಿಸ್ತಕ್ಕಂಥವ್ರು ಆಗ್ತಾ ಇದ್ದಾರೆ, ಹೇಳ್ತಕ್ಕಂಥವ್ರು ಆಗ್ತಾ ಇದ್ದಾರೆ. ಇಲ್ಲಿ ಸ್ಥಾಪಿಸುವ ನಾ ಮೂರ್ತಿಗೆ ನಲಿದು, ಸ್ಥಾಪಿಸುವ ನಾ ಮೂರ್ತಿಗೆ ನಲಿದು ದೀಪಿ ಪರುಮಾಲವನ್ನು ಸುತ್ತುತ್ತೆ, ದೀಪಿಸುವ ನಾಗಾಭರಣವು ಪಡಿಸಿ ಭಾಷಿಂಗಂ ದೀಪಿಸುತ್ತಿರು. ದಂಪತಿಗಳು ಭಯರು, ನಾನಪ್ಪ ಮತ್ತು ಅಂಬಮ್ಮ ಅಂತಕ್ಕಂಥ ದಂಪತಿಗಳ ಮೂರ್ತಿಯನ್ನು ಮಾಡಿಸಿ ಪ್ರತಿನಿತ್ಯದಲ್ಲಿ ಅದಕ್ಕೆ ಏನು ವ್ಯವಸ್ಥೆ ಮಾಡ್ತಾರೆ ಅಂದ್ರೆ ರುಮಾಲ ಸುತ್ತಿಸ್ತಕ್ಕಂಥ ಒಂದು ವ್ಯವಸ್ಥೆ, ಭಾಷಿಂಗ ಬಿಡತಕ್ಕಂಥ ಒಂದು ವ್ಯವಸ್ಥೆಯನ್ನ ಅವರು ಮಾಡ್ತಾರ. ಮುಂದೆ ನಡೆಯತಕ್ಕಂಥ ಒಂದು ಭವಿಷ್ಯತ್ತನ್ನು ಹೇಳ್ತಾ ಇದ್ದಾರೆ ಗಾನಲಿಂಗೇಶ್ವರರು. ಇಂಥ ದಾನಿಗಳದಾರ ಜಗತ್ತಿನೊಳಗೆ. ಆಗಿನ ಕಾಲದೊಳಗ ಗದ್ದುಗೆ ಮೇಲೆ ಇರ್ತಕ್ಕಂಥ ಇದೇನು ಮೂರ್ತಿ ಅದಲ್ಲ, ಇವೆಲ್ಲ ನೋಡಿರಿ ಬಹಳ ಜನ. ಅವ ಮೂರ್ತಿ ಯಾರು ಮಾಡಿಸಿದ್ದು ಅಂತ ಕೇಳಿದ್ರೆ ಕನಕಗಿರಿಯ ಮಾನಪ್ಪ ಮತ್ತು ಅಂಬಮ್ಮ ಅಂತಕ್ಕಂಥ ದಂಪತಿಗಳು. ಎಷ್ಟು ಚಂದ ಮಾಡ್ಯಾರಲ್ಲ ಅಂದಿನ ದಿನಮಾನದಲ್ಲಿ. ಎಂಥ ಒಂದು ಸದ್ಭಕ್ತಿಯಿಂದ, ಎಷ್ಟೊಂದು ಶ್ರದ್ಧೆಯಿಂದ ದಾನ ರೂಪದಲ್ಲಿ ದಾನ ಕೊಡುವಾಗ ನಾನು ಮರೆತಿರಬೇಕಂತ, ನಾನು ಕೊಟ್ಟೆ ನಾನು ಇಟ್ಟೆ ಅನ್ನೋದನ್ನ ಮರ್ತ ದಾನ ಮಾಡ್ತಕ್ಕಂಥವ್ರಾಗಬೇಕು. ಬಹಳ ವಿಶೇಷ ದಾನದಲ್ಲಿ ಮತ್ತೆ ಅವನು ಹೇಳುತ್ತಾರೆ, ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ. ಕೊಡ್ರಿ ದಾನ, ಕೊಟ್ಟಿದ್ದು ಕೆಟ್ಟಿತನ ಬೇಡ, ಅದು ಮುಂದೆ ಕಟ್ಟಿಗದು ಬುದ್ಧಿ ಸರ್ವಜ್ಞ. ದಾನ ಯಾವ ಕಾಲದಲ್ಲಿ ದ್ವಾಪರ ಯುಗದಲ್ಲಿ ಕರ್ಣ ಮಾಡಿರ್ತಕ್ಕಂಥ ದಾನ ಇವತ್ತಿಗೂ ಉಳ್ಕೊಂಡೈತಲ್ಲ. ಅವನಿಗೇನಂತಾರ, ದಾನ ಸೂರ್ಯ ಕರ್ಣಪ್ಪ, ಕರ್ಣ ದಾನ ಮಾಡಿದಂಗೆ ಯಾರು ಮಾಡ್ಯಾರ ಅಂತಾರಲ್ಲ. ಕರ್ಣ ಒಂದು ಸಾರಿ ಅಸ್ಥಿನಾವತಿಯೊಳಗ ಚಂದ ಈ ಚೌರ ಮಾಡ್ಸ್ಕೊಂಬ ಕೂತಿದ್ನಂತ. ಚೌರ ಮಾಡ್ಸ್ಕೊಂಬಕ್ಕ ಎಲ್ಲ ಬಿಟ್ಟಿರ್ತಾರಲ್ಲ, ಅಂಗಿ ಕಳೆದಿರ್ತಾರ, ಬನಿಯನ್ನ ಕಳೆದಿರ್ತಾರ, ಏನೂ ಇಲ್ಲ, ಎಲ್ಲ ಹಿಂಗಿದ್ದ. ನಾವೆಲ್ಲ ಚೌರ ಮಾಡ್ಸ್ಕೊಂಬ ಹೆಂಗ್ ಕುಂತಿರ್ತ ಅಲ್ಲಿ ಕುಂತಿದ್ದವನು. ಕರ್ಣ ಹಡಪದವ್ ಚಂದ ಮಾಡ್ತಿದ್ದ. ಮಾಡೋ ಮುಂದ ಒಬ್ಬ ಭಿಕ್ಷುಕ, ಒಬ್ಬ ಬ್ರಾಹ್ಮಣ, ಬಡ ಬ್ರಾಹ್ಮಣ ಕರ್ಣನ ವಿಚಾರವನ್ನು ಕೇಳಿ ಬಂದಂತ. ಬಂದು, ಬಾ ಮಹಾರಾಜ್ ಕರ್ಣ, ಮಹಾಪ್ರಭು ಕರ್ಣ, ನನ್ನ ಮಗನ ಮದುವೆ ಐತೆ, ತಾವೇನಾದ್ರೂ ನನಗೆ ದಾನ ಮಾಡಬೇಕು ಅಂದಾಗ ಮದುವೆ ಮಾಡ್ತೀರಾ, ಬರೀಲಿ ಅಂತ. ಬರೀ ಅಂತೇಳಿ ಮಗ್ಲಾಗ ಬಂಗಾರದ ಗಿಂಡ್ಯಾಗ ನೀರಿಟ್ಟುಕೊಂಡಿದ್ನಂತ. ಈ ಅಚ್ಚಟ್ಟಿಗಳಿರ್ತಾರಲ್ಲಿ ಆ ಗಿಂಡಿ, ಬಂಗಾರದ ಗಿಂಡಿ ಏನಿತ್ತಲ್ಲ, ಹಿಂಗ ತಗೊಂಡು ಕೊಟ್ಬಿಟ್ಟು ತಗೊಳ್ರಿ. ಅವಾಗ ಆ ವಿಪ್ರಾಪ್ತವ ಕೇಳ್ತಾನೆ, ಸ್ವಾಮಿ ಬಲಗೈಯಿಂದ ಕೊಡ್ರಿ, ದಾನ ಕೊಡೋದು ಕೊಡ್ತೀರಿ, ಎಡಗೈಯಿಂದ ಕೊಡ್ತಿರಲ್ಲ ಅನ್ನ. ಕರ್ಣ ಹೇಳ್ತಾನ,
ಸ್ವಾಮಿ ನೀ ಏನು ಖರೆ ಕೇಳ್ತೀಯ, ಆದ್ರೆ ಈ ಕಡೆಗೆ ಐತೆ ಅದೇ ಎಡಗಡೆಗೆ. ಈ ಎಡಗೈಯಿಂದ ಬಲಗೈಗೆ ಬರತಟ್ಟಿ ಮನಸ್ಸು ಏನಾಗ್ತಕ್ಕ ಗೊತ್ತಿಲ್ಲ, ಅದಕ್ಕೆ ತಗೊಂಡ್ಬಿಡ್ರಿ ಅನ್ನೋದು. ದಾನ ಕೊಡುವಾಗ ಈ ಕೈಯಾಗಿಂದ ಈ ಕೈಗೆ ಬರತಟ್ಟಿ ಏನ್ ಬುದ್ಧಿ ಬರ್ತೈತೆ ಗೊತ್ತಿಲ್ಲ. ಅದಕ್ಕೆ ಏನ್ ಕೊಡಬೇಕೋ ಕೊಟ್ಟು ಬಿಡ್ಬೇಕು, ಹಾಗೆ ಕೊಡೋದು. ಅದಕ್ಕ ಸರ್ವಕನಿಕಗಳು ಹೇಳ್ತಾರೆ, ಆಡದಲೆ ಕೊಡುವವನು ರೂಢಿಯೊಳಗುತ್ತಮನು, ಆಡಿ ಕೊಡುವವನು ಮಧ್ಯಮನು, ತಾನು ಆಡಿಯೂ ಕೊಡೋವ ಅಧಮ ಸರ್ವಜ್ಞ ಅಂತ. ಕೆಲವರು ಇರ್ತಾರೆ, ಏನು ಹೇಳೋದಿಲ್ಲ ಕೇಳೋದಿಲ್ಲ, ಬ್ಯಾಡ ತಗೊಂಡ್ಬಿಡ್ರಿ, ಇವತ್ತೇನು ಬಂದಿರಲ್ಲ ತಗೊಂಡು ಹೋಗ್ಬಿಡ್ರಿ ಅಂತ ಕೊಡ್ತಾರೆ. ಅವ್ರು ಏನು ಹೇಳೋದಿಲ್ಲ ಕೇಳೋದಿಲ್ಲ. ಇನ್ನ ಕೆಲವರು ಹೇಳಿ ಕೊಡ್ತಾರೆ, ನಾಳೆ ಬರ್ರಿ ಕೊಡ್ತೀವಿ, ನಾಡ್ದು ಬರ್ರಿ ಕೊಡ್ತೀವಿ ಅಂತೇಳಿ ಹೇಳಿ ಕೊಡ್ತಿರ್ತಾರೆ. ಇನ್ನ ಕೆಲವರು ಹೇಳ್ತಾರೆ, ಬಾಯಿಗೆ ಹೇಳ್ತಾರೆ, ಕೊಡೋದಿಲ್ಲ. ಅದಕ್ಕೆ ಅವ್ರು ಹೇಳ್ಯಾರ, ಹೇಳಿಯೂ ಕೊಡದವ ಅಧಮ ಸರ್ವಜ್ಞ ಅಂತ. ಇದೆಲ್ಲ ಅದಕ್ಕೆ ಅವನಿಗೆ ಕರ್ಣನಿಗೆ ದಾನ ಸೂರ್ಯಕರ್ಣ ಅಂತ ಹೆಸರು ಬಿತ್ತದು. ದುರ್ಯೋಧನನಿಗೆ ಬಹಳ ಚಿಂತೆ ಆತತ್ತಲ್ಲ, ನಾನು ಇದೆಲ್ಲ ಹಸ್ತಿನಾವತಿಗೆ ಅರಸ, ನಾನು ಯಾರು ದಾನಸೂರ ದುರ್ಯೋಧನ ಅಂತ ಒಬ್ರು ಅನ್ನುವಲ್ರಲ್ಲ, ಎಲ್ಲಾರು ದಾನಸೂರ ಕರ್ಣ ಅಂತಾರ. ಹೆಂಗಾರ ಮಾಡಿ ಆ ಹೆಸರು ಬಿಡಿಸ್ಬೇಕು ಅಂತ ಹೇಳಿ ನಾನು ದಾನ ಮಾಡ್ತೇನೆ ಅಂತ ನಿಂತ್ಕೊಂಡು ನಾನು ದಾನ ಮಾಡ್ತೇನೆ. ಏನು ಅವನು ದಾನ, ನನ್ನ ಅರಮನೆಯ ನನ್ನ ಬೊಕ್ಕಸದೊಳಗಿರ್ತಕ್ಕಂಥ ಧನವನ್ನು ದಾನ ಮಾಡಿ ಅವನು ದಾನಸೂರ ಕರ್ಣ ಆಗ್ಯಾನ, ನಾನ ಮಾಡಿದ್ರೆ ಯಾಕಾಗೋದಿಲ್ಲ ಅಂತೇಳಿ ದಂಬರ ಹೊಡಿಸಿದ್ನಂತ. ಯಾರಾದ್ರೂ ಭಿಕ್ಷುಕರು, ಅಂಧರು, ಅನಾಥರು ಏನಾದ್ರೂ ಅಪೇಕ್ಷೆ ಇದ್ರೆ ಬರ್ರಿ ನಾನ್ ದಾನ ಮಾಡ್ತೀನಿ ಅಂತ ಹೇಳಿದ್ನಂತ. ದಾನ ಮಾಡ್ತಂತ ಹೇಳಿದ್ನಂತ. ನಿಮ್ಗೆ ಹೇಳ್ತೀನಿ, ಒಂದ್ಸಾರಿ ಒಳ್ಳೆ ಮಳೆಗಾಲ, ಮದುವೆ ನಡೆದಿತ್ತು. ಆ ಹಸ್ತಿನಾವತಿಯೊಳಗಿರ್ತಕ್ಕಂಥ ವಿಪ್ರೋತ್ತಮ ಬಂದು, ಸ್ವಾಮಿ ಮದುವೆ ಮಾಡ್ತಾ ಇದ್ದೀನಿ, ಮಗಳ ಮದುವೆ, ಉರುವಾಕ ಕಟ್ಟಿಗೆ ಇಲ್ಲ, ಸ್ವಲ್ಪ ಏನಾದರೂ ಇದ್ರೆ ನೀವು ಕೊಡಬೇಕು, ಕಟ್ಟಿಗೆ ದಾನ ಕೊಡ್ರಿ ಅಂತ ಕೇಳಿದ್ರು. ದುರ್ಯೋಧನ ಎಲ್ಲ ಕಡೆ ನೋಡಿದೆ, ಎಲ್ಲಿ ಕಟ್ಟಿಗೆ, ಎಲ್ಲ ಕಡೆ ಬಂದೈತಿ ಮಳೆ, ಎಲ್ಲಾ ಕಡೆಗೆ ಧಾರಾಕಾರ ಮಳೆ ಸುರಿದಿತ್ತು. ಕಟ್ಟಿಗೆ ಎಲ್ಲಿದಾವ ಹ್ಯಾಂಗ ಅಂತ ವಿಚಾರ ಮಾಡುತ್ತಿರುವಾಗ, ನೋಡಪ್ಪ ಈ ಮಳೆಗಾಲ ಹೋದ ಮೇಲೆ ನೀ ಬಾ, ನಾವು ಕಟ್ಟಿಗೆ ಕೊಡಕ್ ತಯಾರು ಮಾಡ್ತೀವಿ ಅಂತ ಹೇಳಿ. ಆವಾಗ ಆ ವಿಪ್ರೋತ್ತಮ ಬಡ ಭಿಕ್ಷುಕ ಏನ್ ದುರ್ಯೋಧನ ಸುಮ್ಮನೆ ಡಂಗುರು ಹೊಡಿಸಿದ್ದು, ನಾನು ಕೊಡ್ತೇನಂತ, ಎಲ್ಲಿಂದ ಏನ್ ಕೊಡಕ್ಕಾಗ್ತದೆ ತಡಿ ಅಂತೇಳಿ ಕರ್ಣನ ಕಡೆಗೆ ಹೋದ್ರು. ಸ್ವಾಮಿ ಮನ್ಯಾಗ ಮಗಳ ಮದುವೆ ನಡೆದ, ಉರುವಾಗ ಕಟ್ಟಿಗೆ ಇಲ್ಲ, ತಾವು ದಯಮಾಡಿ ಒಂದಿಷ್ಟು ಕಟ್ಟಿಗೆ ಕೊಡಬೇಕು ಅಂದ್ರ, ಮತ್ ಕರ್ಣನಿಗೂ ಮಳೆ ಬಂದಿದ್ದಿಲ್ಲ ಏನಲ್ಲಿ, ಎಲ್ಲಾ ಕಡೆ ಮಳೆ ಸುರಿದಿತ್ತು. ಅವಾಗ ಕರ್ಣ ಏನ್ ಮಾಡಿದಂದ್ರ ತಡ ಮಾಡಲಿಲ್ಲ ಅಂತ, ಅವಂದ ಏನ್ ಮನೆ ಇತ್ತಲ್ಲ ಒಂದ್ ಅಂಕಣ ಕಿತ್ತಿ ಬಿಟ್ನಂತ, ಒಂದ್ ಅಂಕಣ ಕಿತ್ತಿ ದಾನ ಮಾಡಿದ ತಗೊಂಡು ಕಟ್ಟಿಗೆ. ಮತ್ತು ಹೊರಗಿನವಾದ್ರೆ ತೋದವ, ಮನೆಯ ಕಟ್ಟಿಗೆ ತೋದಿಲ್ಲ, ತಗೊಂಡವ್ರಿ ಅಂತೇಳಿ ದಾನ ಮಾಡಿದಂತ. ಅದಕ್ಕೆ ಅವನಿಗೆ ದಾನಸೂರ ಕರ್ಣ ಅಂತ ಬಂದ. ಇದಕ್ಕೂ ಬೇಸರ ಆತ ಅವನಿಗೆ, ಅದು ನಾನು ಏನೋ ಮಾಡಕ್ ಹೋದ್ರೆ ಏನು ಹಾಕಲ್ಲ, ನನ್ಗೆ ಹಿಂಗ್ ಮಾಡಕ್ ಬರಲಿಲ್ಲ ಅಂತ ದುರ್ಯೋಧನ ವಿಚಾರ ಮಾಡಿ, ಇಲ್ಲ ಹಿಂಗಾಗಬಾರ್ದು ಅಂತೇಳಿ ಬರೀ ಎಲ್ಲಾರು ನಮ್ಮ ರಾಜ್ಯದೊಳಗಿರ್ತಕ್ಕಂಥ ಎಲ್ಲ ಪ್ರಜೆಗಳ ಆದಿಯಾಗಿ ಎಲ್ಲಾ ಭಿಕ್ಷುಕರು ಬರ್ರಿ ಇವತ್ತು ವಿಶೇಷವಾಗಿ ದಾನ ಮಾಡ್ತೀನಿ ಅಂತ ಹೇಳಿ ಭಂಡಾರದೊಳಗಿರ್ತಕ್ಕಂಥ ಮುತ್ತು, ರತ್ನ, ವಜ್ರ, ವೈಡೂರ್ಯ ತಂದು ರಾಶಿ ಹಾಕಿಬಿಟ್ಟಂತ ಬರೀ ಎಲ್ಲರಿಗೂ ದಾನ ಮಾಡ್ತೀನಿ ಅಂತ ಹೇಳಿ ದುರ್ಯೋಧನ. ಎಲ್ಲರೂ ಬಂದ್ರು ಈ ವಿಚಾರ ಕೇಳಿ, ಎಲ್ಲರೂ ಬಂದು ನಿಂತಿದ್ರು. ಆ ದಾನ ಮಾಡಕ್ ನಿಂತ್ಕೊಂಡಂತ ಬೋಕ್ಷೆ ಕೂಡ ತಗೊಂಡೋಗ್ರಾಗ ನಿನಗೆ ಬರ್ರಿ ಎಲ್ಲಿ ತನಕ ಅಂದ್ರೆ ಸುಮಾರು 2 ಗಂಟೆ ಆಯ್ತು, 3 ಗಂಟೆ ಆಯ್ತು, 4 ಗಂಟೆ ಆಯ್ತು. ಇನ್ನು ಎಷ್ಟೋ ಜನ ಹಂಗ ಇದ್ರಂತೆ, ಹಿಂಗ ನೀಡೋದು, ಹಿಂಗ್ ಬೋಕ್ಷೆ. ದುರ್ಯೋಧನ ಹೇಳಿದಂತೆ, ಕರ್ಣ ಏನಪ್ಪ ಇಷ್ಟತ್ತು ದಾನ ಮಾಡಿದ್ರು ಕೂಡ ಜನ ಸವಿವಲ್ರು, ನೀನು ಬಾ ನೋಡು ಹ್ಯಾಂಗ ದಾನ ಮಾಡ್ತೀವಿ ಅವನು. ಸರ್ಕಾರ ನೀನು ಸರ್ಕೆ ಕಡಿಗೆ ಸ್ವಲ್ಪ ಸರ್ಕ ನಾನು ಮಾಡ್ತೀನಿ ದಾನ ಅಂತ ಹೇಳಿದಂತ ಬಂದು ಆ ರಾಶಿ ಏನಿತ್ತಲ್ಲ ರಾಶಿ ಬಂದು ನಿಂತ್ಕೊಂಡು, ಏನಪ್ಪಾ ಎಷ್ಟು ಜನ ಭಿಕ್ಷುಕರು
ಬರೀ ಯಾರ್ಯಾರಿಗೆ ಏಟೆಟ್ಬೇಕು ತುಂಬಿಕೊಂಡು ಹೋಗ್ಬಿಡ್ರ ಕೊಟ್ಟಗಂತ ಕುಂತ್ರೆ ಏಟಂತ ಕೊಡ್ತೀನಿ ಯಾರ್ಯಾರು ಅದಿರಲ್ಲ ನಿಮಗೆ ಮನಸ್ಸಿಗೆ ಬಂದು ತಗೊಂಡು ಹೋಗ್ಬಿಟ್ರು ಅಂದಾಗ ಎಲ್ಲರೂ ಬಂದು ಸುತ್ತ ನಿಂತ್ಕೊಂಡು ತುಂಬಿಕೊಂಡು ಹೋಗ್ಬಿಟ್ರಂತ. ಹಂಗ ದಾನ ಮಾಡ್ಬೇಕಾದ್ರೂ ಕೂಡ ದೊಡ್ಡ ಗುಣ ಇರಬೇಕು. ದಾನ ಮಾಡಾಕ ಗುಣ ದೊಡ್ಡದಿದ್ರೆ ದಾನ ಮಾಡಕ್ ಬರ್ತದೆ. ಅದು ಬಿಟ್ಟು ಕೆಲವು ಜನ ದಾನ ಮಾಡ್ತಿರ್ತಾರೆ, ಹಂಗಲ್ಲ ದಾನ ಮಾಡೋದು. ಇಲ್ಲಿ ನೋಡಿ, ಆ ಮಾನಪ್ಪ ಎಲ್ಲಿ, ಕನಕಗಿರಿ ಮಾನಪ್ಪ ಎಲ್ಲಿ, ಸಾಧನೆ ಹೆಣಮಗಳು ಅಂಬಮ್ಮ ಎಲ್ಲಿ, ಗೂಳ್ಯವ ಶರಣ ಗಾದಲಿಂಗೇಶ ಎಲ್ಲಿ, ಎಷ್ಟು ಭಕ್ತಿಯಿಂದ ದಾನ ಮಾಡ್ಯಾರಲ್ಲ. ಇಂಥ ದಂಪತಿಗಳು ಇಂಥ ಗಂಡ ಹೇಳ್ತಿರ್ಬೇಕು. ಒಂದೂರಾಗಿಬ್ರು ಗಂಡ ಹೇಳ್ತಿದ್ರಂತ. ಗಂಡ ಶಿವಲಿಂಗ ದೇವರ ಭಕ್ತ, ಹೆಂಡತಿ ಮಾರಿ ಮಸಣಿಯ ಭಕ್ತಿ. ಪಾಪ ಅವನು ಎಲ್ಲಾರ ಯಾರ ಗುಡ್ಯಾಗ ಗುಂಡಾರದ ಕೂತ್ಕೊಂಡಿದ್ರ ಬಾಯ್ ಬರಿ ಬರಿ ಸೊಪ್ಪದ ಕಟ್ಟಿದ್ದೆ. ಪಾಪು ನಮ್ಮಕ್ಕಿಲ್ಲ ಮನ್ಯಾಗ ಬಾ ಒಂದು ಇಟ್ಕೊಂಡು ಹೋಗ್ತಿ ಬಾ ಅಂತೇಳಿ ಕರ್ಕೊಂಡೋಗಿ ಊಟ ಕೊಡ್ತಿದ್ವಿ. ಆ ಅಮ್ಮ ಬಾಗಲ್ದಾಗ ನೋಡಿದ್ಬಿಟ್ರೆ ಸಾಕು, ಬೇಲಿ ಬೇಲಿ ಅಂತ ನೋಡು, ಬೇಲಿ. ಯಾರನ್ನ ಕರ್ಕೊಂಡ್ ಬಂದದ್ದು, ಯಾರು ಹೇಳ್ಸಿದ್ದು ನಿನಗೆ ಬರಾಕ? ನಿಮ್ಮ ಯಜಮಾನ ಬೇಸ್ ಹೇಳ್ಸ ಬೇಸ್ ಬಂದಿದ್ದೆ ಅಂದ್ಬಿಡ್ದು. ಪಾಪ ಅವನು ಬಂದವನು, ಯಪ್ಪ ನಾನಾರೇ ಯಾಕೆ ಬಂದ್ರೆ ಸುಮ್ಮನೆ ಬರಬಾರ್ದಾಗಿದ್ದ ಅಂತೇಳಿ ಮುಖ ಸಾಲ ಮಾಡ್ಕೊಂಡು ನೀವು ಹೋಗೋದು. ಒಂದ್ಸಾರಿ ಹಿಂಗೆ ಬಸವ ಜಯಂತಿ ಹಬ್ಬ ಬಂದಿತ್ತಂತ, ಮನೆಯಾಗ ಹೋಳಿಗೆ ಮಾಡಿದ್ರಂತ. ಪಾಪ ಅವನು ಯೋಚನೆ ಮಾಡ್ತಿದ್ದ, ಪಾಪ ಹೋಳಿಗೆ ಮಾಡೀವಿ, ಯಾರು ಒಬ್ಬರು ಬಂದು ಒಂದು ಕರಿಗೇಡು, ಒಂದೇ ಒಂದು ಕರಿಗೇಡು ತಿಂದ್ರೆ ಎಷ್ಟೋ ಸಮಾಧಾನ ಆಗ್ತಿರ್ತೈತೆ. ಯಾರ್ಯಾರು ಬರುವಲ್ರಲ್ಲಪ್ಪ ಅಂತ ಯೋಚನೆ ಮಾಡ್ಕೊಂತ ಕುಂತಿದ್ದಂತ. ಅದು ಕರಿಗೇಡು ಎಲ್ಲ ಮಾಡಿ ಅದೆಂಥದ್ದು ಜಿಬ್ಬುಣಿಕೆಯಾಗಿಟ್ಟು ನೀರಿನ ಮೇಲೆ ಇಟ್ಟು, ಯಾ ನೋಡು ಇಲ್ಲೇ ಇರು, ನಾನು ಜಲ್ದಿ ಅಗರಿಗೆ ಹೋಗಿ ನೀರು ತರ್ತಾನ ತೋರ್ಲ. ಬಗಲಕ್ ಪಡ ಹಿಡ್ಕೊಂಡ ಅಗರಿಗೆ ಹೋಗ್ಯಾಳ. ಆ ಯಮ್ಮ ಆ ಕಡೆಗೆ ಹೋಗಕ ಈ ಕಡೆಗೆ ಒಬ್ಬ ಸ್ವಾಮಿ ಬಂದಂತ. ಭವತಿ ಭಿಕ್ಷಾ ಬಾರ ನೀನು ಎದ್ರಲ್ಲ ಹೋಗ್ತೀನಿ ಬಾಗಿ ನಮ್ದು ಹೋಗೈತಿ ನೀರಿಗೆ ಹೋಗೈತಿ ಬಾಯಿಗೆ ಅಂತ ಹೇಳಿ ಆ ಜಿಬ್ಬುಡಿಕೆಯಾಗಿದ್ವಲ್ಲ ಕರಿಗೋಡು ಒಂದು ಅರ್ಧ ಸುರಿ ಬಿಟ್ಲಂತ. ನಡಿ ಜಲ್ದಿ ನಡಿ ಬರ್ತೈತೆ ಅದು ಬರತೈತಿ, ನೀನು ಹೋಗಿ ಬಿಡು ಅಂತ ಹೇಳಿ ಒಂದು ಅರ್ಧ ಕರಿಗೋಡು ಸುರಿಲತ್ತ ಕಳಿಸಿ. ಅದು ನೀರು ತಗೊಂಡು ಬಂದು ನೋಡ್ತೈತಿ. ಎಂತ ಒಂದು ಕರಿಗೋಡು, ನನಗೇನು ಗೊತ್ತು, ನಾನೇನು ಮಾಡಿದಕ್ಕೆ ನೀನು ಇಟ್ಟಿರಕ್ಕೆ ನೀನು, ನನಗೇನು ಗೊತ್ತಾ ನಿನ್ನ ಕರಿಗೇಡು, ನಾನು ನೋಡಿಲ್ಲಮ್ಮ, ನಾನೇ ಹಾಕೊಡಕೋ ನೀನು ಕರಿಗೇಡು ಅಂತ ಹಿಂಗ ಮಾಡಿದಂತ. ಹಿಂಗೆ ಒಂದು ಸ್ವಲ್ಪ ದಿವಸ ಹೋಗೋದ್ರೊಳಗ ಇಬ್ರು ಶಿವಾಯನಮ್ಮ ಅಂದಾರ. ಇಬ್ರು ಶಿವಾಯನಮ್ಮ ಅಂದಾಗ ಹೇಳ್ತೀನಿ ನಿಮಗ, ಅವ ಏನು ಕರಿಗೇಡುಗಳು ಕರ್ದು ಕೊಟ್ಟಿದ್ನಲ್ಲ ಅವನ್ನ ಏನು ಶಿವಲೋಕದೊಳಗ ಶಿವಗಣಾಧೀಶ್ವರರು ಬಂದು ಅವನನ್ನು ಪಲ್ಲಕ್ಕ ಕುಂದಿರಿಸಿ ಬಾಯಿ ಆರ್ತಕ್ಕಂದ್ರೆ ಹಂಗ ನೀರು ಕೊಡ್ತಿದ್ರಂತ. ತಟು ಹೊಟ್ಟೆಸ್ಲಿಕ್ಕಂದ್ರೆ ತಗೊಳಪ್ಪ ಊಟ ಮಾಡು ಅಂತ ಕೊಡ್ತಿದ್ರಂತ. ಪಲ್ಲಕ್ಕ ಕುಂದಿರಿಸ್ಕೊಂಡು ಹೋಗ್ತಿದ್ರು ಕೈಲಾಸ ಬೆಟ್ಟ. ಇದೇನಿತ್ತಲ್ಲ ದೇಶ ಸಿಟ್ಟು ಎಲ್ಲಿದ್ದ ಕರ್ಕೊಂಡ್ಬಂದು ಹೊಯ್ತಾಗ ಮೂಲ ಮಾಡ್ತೀನಿ ಅಂತ ನಂಬ್ತಿರ್ತಾರಲ್ಲ. ಇದನ್ನ ಯಮಲೋಕದಾಗ ಜರ 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 ಗೆಲ್ಯಾಗ ಕೂರ್ಲಿ ಹಿಡ್ಕೊಂಡು ನಡೀತಿದ್ರು. ಹೊಲ್ಲಾಗ ಮುಳ್ಳಾಗ ಏನ್ ಗೆಲ್ಯಾಗ ಜಳಿತಿದ್ರೆ ಯಮ್ಮ ನನಗೆ ಮುಳು ಸುಸ್ತಾವ ಕೊಲು ಸುಸ್ತಾವ ಅಂತ ಅರಸ್ತೈತೆ ಮಕ್ಕಳಿಗೆ. ಅದೇನು ದೂರಿಲ್ಲ, ಈ ಕಡೆ ಯಮಲೋಕ ಈ ಕಡೆ ಶಿವಲೋಕ, ಈ ಕಡೆಗೆ ಪಲ್ಲಕ್ಕೆ ಹೋಗ್ತಾರೆ. ಅಲ್ಲ ಹಾಗೆ ಕೇಳಿದಲ್ಲ, ಅಲ್ಲ ನೀನೇನು ನಿನ್ಯಾಕೆ ಪಲ್ಲಕ್ಕೆ ಕರ್ಕೊಂಡು ಹೋಗ್ತಾರ, ನನ್ನ ಯಾಕೆ ಹಿಂಗೆ ಎಳಿತಾರ ಅಂತ ಕೇಳಿದ್ದು. ಏನಿಲ್ಲ, ಒಂದು ಬಸವ ಜಯಂತಿ ಕರಿಗೇಡು ಮಾಡಿದ್ದಲ್ಲ, ಇದು ಒಂದು ಅರ್ಧ ಕರಿಗೇಡು ಆ ಸ್ವಾಮಿಗೆ ಹಾಕಿದ್ದೆ, ಅದಕ್ಕೆ ನಾನು ನಿಂಗೆ ಕರ್ಕೊಂಡು ಹೋಗ್ತಾರ. ಅಯ್ಯೋ ಅಮ್ಮ, ಅಲ್ಲ ಅರ್ಧ ಪುಟ್ಟಗಳು ಕರಿಗೇಡು ಹಾಕಿದ್ರೆ ನೀನು ನಂಗೆ ಕರ್ಕೊಂಡು ಹೋಗ್ತಾರಲ್ಲ. ಅಯ್ಯಪ್ಪ, ಅಲ್ಲಿ ಬಗಲಾಗ ಸ್ವಾಂಡಿಗಿತ್ತು ಹಾಕಕ್ಕೇನು ಅಂದ್ರೆ, ಅಲ್ಲಿ ಬಗಲಾಗ ಸ್ವಾಂಡಿಗೆ ಕರೆದಿಕ್ಕಿದ್ದು ಯಾಕಕ್ಕೇನು ಅಂತ. ಅಲ್ಲ ಯಾಕೆ ಹೇಳ್ಬೇಕಾಕಂದ್ರೆ, ಯಾರು ದಾನ ಮಾಡ್ತಾರ, ದಾನ ಮಾಡಿದವರಿಗೆ ಇಲ್ಲೆಲ್ಲ ಅಲ್ಲಿ ಕೂಡ ಜಾಗ ಇರ್ತದೆ. ಇಲ್ಲಿ ಸಲ್ಲುವವರು ಅಲ್ಲಿ ಸಲ್ಲುವರಯ್ಯ, ದೇವಲೋಕ ಮರ್ತ್ಯಲೋಕ ಬೇರಿಲ್ಲ ಕಾಣಿರೋ, ಸತ್ಯ ನುಡಿಯುವುದೇ ದೇವಲೋಕ, ಮಿಥ್ಯ ನುಡಿಯುವುದೇ ಮರ್ತ್ಯಲೋಕ, ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಅಂತಕ್ಕಂಥ ಮಾತು ಹೇಳ್ಯಾರ. ಅದಕ್ಕೆ ದಾನ ಮಾಡೋದ್ರಲ್ಲಿ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ದಾನ ಮಾಡಬೇಕು.
ಕೊಟ್ಟು ಕುದಿಯಲು ಬೇಡ, ಇಟ್ಟು ಅಂಗಿಸಬೇಡ, ಇಷ್ಟುಂಡರೆಂದು ನುಡಿಬೇಡ ಅಂತ ಹೇಳ್ಯಾರು. ಏನೋ ಕೊಟ್ಬಿಡ್ತೀವಿ ನಾವು, ಅಲ್ಪ ಸ್ವಲ್ಪ ಏನೋ ಒಂದು 5 ರೂಪಾಯಿ ಇತ್ತಂದ್ರೆ ಕೊಟ್ಟ ಅವಾಗ ಏನೋ ಒಳ್ಳೆ ಖುಷಿ. ಹಿಂಗೆ ಚಂದಾಗ ನಾನು ಸುಮಾರು ಆಗ್ಬಾರ್ದು ಅಂತ ಕೊಟ್ಟು ಬಿಡೋದು, ಕೇಕ್ ಕೊಟ್ಟು ಬಿಡೋದು ಒಂದು 5 ರೂಪಾಯಿ. ಅವ್ರ ಹತ್ತ ಹೋದ್ಮೇಲೆ ಅಲ್ಲ ಸುಮ್ಮನೆ ಕೊಟ್ಟಿಲ್ಲ ಮಾರಾಯ, ಸುಮ್ಮನೆ ಕೊಟ್ಟೆ, ಸ್ವಾಮಿಯವ್ರ ಅಂಗಡಿಗೆ ಹೋಗಿದ್ರು ಒಂದು ಲೋಟ ಚಹಾ ಬರ್ತತ್ತು ಅಂತ ನೊಂದ್ಕೊಂಡ್ಬಿಡೋದು. ಬರೀ 5 ರೂಪಾಯಿ ಕೊಟ್ಟು ಇಷ್ಟು ನೊಂದ್ಕೊಂಡ್ಬಿಡೋದು. ಇನ್ನ ಕೆಲವರು ಉಂಬಾಕ್ ಇಡ್ತಾರೆ, ಉಂಬಕ್ಕಂತ ಇಟ್ಟಿರ್ತಾರ. ಉಂಡೋದ್ಮೇಲೆ ಅಮ್ಮ ಯಾಕ ಅಲ್ಲಿದ್ದ ಬಂದಿದ್ನೋ ಏನಮ್ಮ ಮಾಡಿದ್ದು ಬೀರೂಟು ತಿಂದೋಗ್ಬಿಟ್ಟ ಪುಣ್ಯಾತ್ಮ. ಮತ್ ನೀಡದೆ ಹೋದ್ಮೇಲೆ ನೊಂದ್ಕೊಂಬೋದು. ಇಂಥ ದಾನ ಮಾಡಬಾರ್ದಲ್ಲ, ಅಷ್ಟು ಮರ್ತು ಬಿಡ್ಬೇಕು. ಹಂಗ ಇಲ್ಲಿ ಪತ್ತಾರ ಬಾನಪ್ಪ ಮತ್ತು ಅಂಬಮ್ಮ ಯಾವ ಮಹಾತ್ಮನಾಗಿರ್ತಕ್ಕಂಥ ಗಾವಲಿಂಗೇಶ್ವರರ ಆ ಒಂದು ಕವಚವನ್ನ ಮಾಡ್ತಕ್ಕಂಥವ್ರಾಗಿದ್ದಾರೆ, ಮಾಡಿಸಿರ್ತಕ್ಕಂಥವ್ರಾಗಿದ್ದಾರೆ. ಈ ರೀತಿಯಾಗಿ ಯಾರ್ಯಾರು ಏನೇನು ಕೊಟ್ಟಾರೋ, ಯಾರ್ಯಾರು ಏನೇನು ದಾನ ಧರ್ಮಾದಿಗಳನ್ನು ಮಾಡೋದು, ಯಾರು ಜಾಗ ಕೊಟ್ರು, ಯಾರು ದುಡ್ಡು ಕೊಟ್ರು, ಯಾರು ಏನೆಲ್ಲ ಸಹಾಯ ಮಾಡಿರ್ತಕ್ಕಂಥ ಭಕ್ತಾದಿಗಳನ್ನು ಕರೆದು ಶರಣಗಾವಲಿಂಗೇಶ ಭಕ್ತರ ಅಂತಕಾಂತಕ ನೆನೆಯುತ್ತಿವೆ ಸಂತರೆಲ್ಲರೂ ಕೂಡಿದರು. ಎಲ್ಲರೂ ಶಿವಧ್ಯಾನ ತತ್ಪರರಾಗಿ ಕಾಲಹರಣ ಮಾಡುತ್ತಿರುವಾಗ ಆ ನಾಡಿನ ಸಮಸ್ತ ಭಕ್ತಾದಿಗಳೆಲ್ಲರೂ ಕೂಡ ದಯಮಾಡಿಸ್ತಾ ಇದ್ದಾರೆ. ನೇನು ಶರಣರು ಇವತ್ತು ಲಿಂಗೈಕ್ಯರಾಗ್ತಾರೆ, ನಾ ಹೋಗಬೇಕು ನೀ ಹೋಗಬೇಕು ಅಂತ ಹೇಳಿ ಎಲ್ಲರೂ ಕೂಡ ಬರ್ತಕ್ಕಂಥವ್ರು ಆಗ್ತಾ ಇದ್ದಾರೆ. ಹೀಗೆ ಇರುವಾಗ ಶಶಿ ಋತು ಶುಭಕೃತು ನಾಮ ಸಂವತ್ಸರ ಶಶಿ ಋತು ಫಾಲ್ಗುಣ ಶುದ್ಧ ಪಂಚಮಿ ಗುರುವಾರದ ದಿನದಂದು ಶರಣರು ಆನಂದದಿಂದ ಶಿವಧ್ಯಾನ ತತ್ಪರರಾಗಿ ಶಿವಚಿಂತನೆಯೊಳಗೆ ಏಕಾಗ್ರತೆಯಿಂದ ಕೂಡ್ತಕ್ಕಂತಹ ಸಂದರ್ಭದಲ್ಲಿ ಮುಂದೆ ಏನಾಗ್ತದೆ ನೋಡೋಣ. ರಾತ್ರಿಯುಳು ಶ್ರವಣಾಖ್ಯತಾರಪ ವಿತ್ರಸುಧನುರ್ಲಗ್ನದಲ್ಲಿ ಭಾತರು ಭಕ್ತರು ನಿಖಿಲರು ಭಜನೆಯಂ ಮಾಡುತ್ತಿರಲು ಚಿತಮನೆ ಸಿದ್ಧಾಸದನು ಸುತ ರಿತಗಾದೆ ಲಿಂಗದಾತನು ಕ್ಷೇತ್ರ ಗುಳಿಯೊಳಗೆ ಶಿರವ ಬಾಗಿ ನೆನೆದು ಶಿರಬಾಗಿ ನೆನೆದು ಲಿಂಗದೋಳ್ ಬೆರೆದ ಜನರಿಗೂ ತುಂಗ ಜಯ ಘೋಷವನೆಸಗಿದರು. ಬಂಗಹರ ಶಂಭೋ ಶಿವ ಶಂಭೋ ಹರ ಹರ ಮಹಾದೇವ ಕಂಗಳಿಂದಲಿ ದುಷಣದಿಯ ಪಾಗಿ ನಿಂತ ಜನತೆಯು ಎಂದೆನುತ್ತಲಿ ಎಮಗೆ ಇಲ್ಲದಂತಾಯ್ತೆನುತ್ತಲಿ ಇಲ್ಲದಾಯ್ದಂತೆನುತ್ತಲಿ ಎಲ್ಲ ಭಕ್ತಾದಿಗಳು ಭಯಭಕ್ತಿಯಿಂದ ಶಿವಧ್ಯಾನ ತತ್ಪರರಾಗಿ ಭಜನಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಶರಣಗಾವಲಿಂಗೇಶ್ವರರು ಆನಂದದಿಂದ ಕಣ್ಣು ಮುಚ್ಚಿ ಏಕಾಗ್ರತೆಯಿಂದ ಶಿವನಲ್ಲಿ ಲೀನರಾಗಿರ್ತಕ್ಕಂಥವರಾಗಿದ್ದಾರೆ. ತಾನೇ ಶಿವ, ಶಿವನೇ ತಾನಾಗಿ ಯಾವ ಮಹಾತ್ಮನಾಗಿರ್ತಕ್ಕಂತಹ ಶರಣಗಾವಲಿಂಗೇಶ ಎಲ್ಲರೂ ನೋಡುತ್ತಾ ಜಯಘೋಷ ಮಾಡ್ತಾ ಇದ್ದಾರೆ. ಎಲ್ಲರ ಸಮ್ಮುಖದಲ್ಲಿ ಶರಣ ತನ್ನನ್ನೇ ತಾನು ಮರೆತು ಶಿವನಿಗೆ ತನ್ನ ಆತ್ಮ ಸಮರ್ಪಣೆಯನ್ನು ಮಾಡಿಕೊಳ್ತಕ್ಕಂಥವನಾಗಿದ್ದಾನೆ. ಸಾಂಬಲೇನೋ ಪಾರ್ವತಿ ಭಕ್ತಾದಿಗಳೆಲ್ಲರೂ ಜಯಘೋಷ ಮಾಡ್ತಾರೆ. ಯಪ್ಪ ಪರಮಾತ್ಮ, ಇಷ್ಟು ದಿನಗಳ ಪರ್ಯಂತ ನಾವು ಏನು ಕೇಳಿದ್ರು ಇಲ್ಲ ಅನ್ನೋದನ್ನ ನಮಗ ಕೊಟ್ಟು ಉದ್ಧಾರ ಮಾಡಿರಿ. ಇವತ್ತು ನಮ್ಮಿಂದ ದೂರವಾದಲ್ಲ, ನಮ್ಮನ್ನ ಬಿಟ್ಟು ಹೋದಲ್ಲ ಅಂತೇಳಿ ಭಕ್ತರೆಲ್ಲರೂ ಧಾರಾಕಾರವಾಗಿ ಕಣ್ಣೀರಿಡ್ತಾ ಇದ್ದಾರೆ. ಅದರಲ್ಲಿ ಕೆಲವು ಸಂತರು, ಶರಣರು, ಮಹಂತರು ಹೇಳ್ತಾರೆ, ಶರಣರು ಲಿಂಗದಲ್ಲಿ ಬೆರೆತಿರ್ತಕ್ಕಂಥ
ಮಾಡ್ತಕ್ಕಂಥವ್ರಾಗ್ತಾರೆ. ಯಾರು ಕಣ್ಣೀರು ಹಾಕ್ಬಾರ್ದಪ್ಪ, ಯಾರು ಕಣ್ಣೀರು ಹಾಕ್ಬಾರ್ದು. ಎಲ್ಲರೂ ಶಿವನಾಮ ಸ್ಮರಣೆಯನ್ನು ಮಾಡತಕ್ಕಂಥವ್ರಾಗ್ರಿ, ಜಯಘೋಷವನ್ನು ಮಾಡತಕ್ಕಂಥವ್ರಾಗ್ರಿ. ಅಂಥ ಯಾವ ಜಗದ್ವಿಖ್ಯಾತರಾಗಿರ್ತಕ್ಕಂತಹ ಶಿವಶರಣ ಗಾದಿಲಿಂಗೇಶ ಇವತ್ತು ನಮ್ಮಿಂದ ದೂರವಾಗಿಲ್ಲ, ಯಾವಾಗಲೂ ನಮ್ಮ ಮನದಲ್ಲಿ ಇರ್ತಕ್ಕಂಥವನಾಗಿದ್ದಾನೆ. ಯಾವಾಗಲೂ ನಮ್ಮ ಕಣ್ಣಿಗೆ ದೂರ ಆಗಿರಬಹುದು, ಮನಸ್ಸಿಗೆ ಬಹಳ ಹತ್ತಿರದಲ್ಲಿರ್ತಕ್ಕಂಥವನಾಗಿದ್ದಾನಪ್ಪ. ಎಲ್ಲೂ ಹೋಗಿಲ್ಲ, ಇಲ್ಲೇ ಇದಾನೆ ಅಂತಕ್ಕಂಥ ಮಾತನ್ನು ಹೇಳುವಾಗ ಮುಂದೆ ಏನು ನಡೆಯುತ್ತದೆ ನೋಡೋಣ. ಯಾರಿಗೆ ಯಾರೋ ಹೊರಟಿದೆ ತೇರು, ಅಂತ್ಯದ ದಾರಿಗೆ ಜೋಗುಳ ಜೋರು. ಯಾರಿಗೆ ಯಾರೋ ಹೊರಟಿದೆ ತೇರು, ಯಾರಿಗೆ ಯಾರೋ ಹೊರಟಿದೆ ತೇರು, ಅಂತ್ಯದ ಹಾಡಿಗೆ ಜೋಗುಳ ಜೋರು, ಅಂತ್ಯದ ಹಾಡಿಗೆ ಜೋಗುಳ ಜೋರು. ಎತ್ತವರು ಯಾರು, ಅತ್ತವರು ಯಾರು, ಎತ್ತವರು ಯಾರು, ಅತ್ತವರು ಯಾರು, ಸತ್ತವರ ಜೊತೆಯಲ್ಲಿ ಹೊರಡುವ ಜನರಾರು, ಸತ್ತವರ ಜೊತೆಯಲ್ಲಿ ಹೊರಡುವ ಜನರಾರು. ಯಾರಿಗೆ ಯಾರು ಹೊರಟಿದೆ ತೇರು, ಕೈ ಮಾಡಿ ಅತ್ತವಳು ಮಸಣ ಬಾಗಿಲದಲ್ಲಿ, ಕೈ ತುತ್ತು ಕೊಟ್ಟವಳು ಪರರ ಕೈ ತೋಳಿನಲ್ಲಿ. ಕೈ ಮಾಡಿ ಅತ್ತವರು ಮಸಣ ಬಾಗಿಲದಲ್ಲಿ, ಕೈ ತುತ್ತು ಕೊಟ್ಟವರು ಪರರ ಕೈ ತೋಳಿನಲ್ಲಿ. ಮುದ್ದು ಮಕ್ಕಳು ನಿನ್ನ ಹೊಲಮನೆ ಭಾಗದಲ್ಲಿ, ಮುದ್ದು ಮಕ್ಕಳು ನಿನ್ನ ಹೊಲಮನೆ ಭಾಗದಲ್ಲಿ, ಜೊತೆ ಬಂದು ಬೆಳಗ ಅವರವರ ಚಿಂತೆಯಲ್ಲಿ, ಜೊತೆ ಬಂದು ಬೆಳಗ ಅವರವರ ಚಿಂತೆಯಲ್ಲಿ. ಯಾರಿಗೆ ಯಾರೋ ತೋಡಿದ ಕುಣಿಯಲ್ಲಿ ಇಡುವರು ನಿನ್ನ,
ಭಾಗದಲ್ಲಿರ್ತಕ್ಕಂತಹ ಭಕ್ತಾದಿಗಳೆಲ್ಲರೂ ಶರಣಗಾಮಲಿಂಗೇಶ್ವರನ್ನ ಕುರಿತು ಕೊಂಡಾಡ್ತಕ್ಕಂಥವ್ರಾಗ್ತಾರೆ. ಎಂಥ ಶರಣ ಇದ್ದ, ಎಂಥ ಶರಣ ಇದ್ದ, ಹೋಗ್ಬಿಟ್ಟ ಅಂತ ಹೇಳಿ ಭಕ್ತಾದಿಗಳೆಲ್ಲರೂ ಬಹಳ ಭಕ್ತಿಯಿಂದ ಶರಣರ ಅಂತ್ಯ ಕ್ರಿಯೆಗೆ ಬೇಕಾಗ್ತಕ್ಕಂತಹ ಸಲಕರಣೆಗಳೆಲ್ಲವನ್ನು ಕೂಡ ಸಜ್ಜು ಮಾಡಿಕೊಳ್ತಕ್ಕಂಥವ್ರಾಗ್ತಾ ಇದ್ದಾರೆ. ಶರಣರನ್ನ ಗೌರವಪೂರ್ವಕವಾಗಿ ಅವರನ್ನ ಒಂದು ಕಡೆ ಕೂರಿಸ್ತಕ್ಕಂಥವ್ರಾಗ್ತಾ ಇದ್ದಾರೆ. ಎಲ್ಲ ಸಿದ್ಧತೆ ನಡೆದದ. ಆದರೆ ಶರಣರ ಲೀಲೆ ನೋಡಿ ಹಾಗದೆ. ತಾತನೂರೊಳಗುವ ಕುಳ್ಯದ ಕ್ಯಾದ ಕಮಟಿಗ ಹೊನ್ನೂರಪ್ಪನ ಪ್ರೀತಿಯಂ ಹೊಂದಿ ಆಲೂರೊಳಗ ಒಬ್ಬ ಕಂಬಾರ ಹೊನ್ನೂರಪ್ಪ ಅಂತೇಳಿ ಒಬ್ಬ ಭಕ್ತ ಇಲ್ಲಿ ತಾತನ ಕೂರಿಸ್ಬಿಟ್ಟಾರ, ಅಲಂಕಾರ ಮಾಡ್ಯಾರ, ಚಂದ ಹೋಗಿಬಿಟ್ಟಾನ. ತಾತ ಶಿವನಲ್ಲಿ ಐಕ್ಯನಾಗಿರ್ತಕ್ಕಂಥವನಾಗಿದ್ದಾನೆ. ಆಲೂರದೊಳಗೆ ಕಂಬಾರ ಹೊನ್ನೂರಪ್ಪನಿಗೆ ಹೇಳ್ತಾನ, ಏ ಮನರಪ್ಪ ಇಲ್ಲದಿಯಲ್ಲ. ಗುಳ್ಯಾನೊಳಗ ಒಬ್ಬ ಮಹಾತ್ಮ ಎಲ್ಲ ಹಂಪೆ ಕಡೆಯಿಂದ ಬಂದು ಶಿವೈಕ್ಯನಾಗಿರ್ತಕ್ಕಂಥವನಾಗಿದ್ದಾನೆ, ಲಿಂಗೈಕ್ಯನಾಗಿರ್ತಕ್ಕಂಥವನಾಗಿದ್ದಾನೆ. ಹೋಗೋ ನೋಡೋದು ಏನ್ ಮಾಡ್ತೀಯಾ ಅಂತ ಹೇಳಿ ಇಲ್ಲಿ ಹೊನ್ನೂರಪ್ಪನನ್ನ ಕಳಿಸ್ತಕ್ಕಂಥವನಾಗ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಅತ್ತ ಸಿಂದಗೇರಿಯ ಪಥದಲ್ಲಿ ಸಿಂದಗೇರಿ ಕಡೆಗೆ ಹೋಗ್ತಕ್ಕಂಥವನಾಗ್ತಾ ಇದ್ದಾನೆ. ಶರಣ ಮಲ್ಲಪ್ಪ ತಾತನವರಾಗ್ಲೇ ಬಂದು ಆ ಕಾರ್ಯದಲ್ಲಿ ಭಾಗವಹಿಸಿದ್ರು. ಆದ್ರೆ ಸಿಂದಗೇರಿ ಪಥದೊಳಗಿರ್ತಕ್ಕಂತಹ ಕೆಲವು ಜನ ಭಕ್ತಾದಿಗಳು ಅಲ್ಲಿ ವ್ಯಾಪಾರಿಗಳಿದ್ರು, ಕುಂಕುಮ ವಿಭೂತಿ ಮಾರೋರು. ಸಿಂದಗೇರಿ ಒಳಗ ಇವತ್ತಿಗೂ ಅದಾರು ಆ ಕುಂಕುಮ ವಿಭೂತಿ ಭಂಡಾರ ಮಾರೋರು ಅದಾರಲ್ಲಿ. ಹೋಗಿ ಅವ್ರಿಗೆ ಹೇಳ್ತಾ ಇದ್ದಾರೆ, ಹೋಗ್ರಿ ಇವತ್ತು ಗುಳ್ಳ ಗ್ರಾಮಕ್ಕೆ ಹೋಗ್ರಿ, ಒಬ್ಬ ಶರಣ ಲಿಂಗೈಕ್ಯನಾಗ್ಯನ, ಅಲ್ಲಿ ಹೋದ್ರೆ ನಿಮ್ಮ ವ್ಯಾಪಾರ ವಿಶೇಷವಾಗಿ ನಡೀತಕ್ಕಂಥದ್ದಾಗ್ತಾ ಇದೆ ಅಂತೇಳಿ. ಮತ್ತಿಂದ ಕೋಗಿಲ್ದಾಟ ಕೊಯ್ಲು ತೋಟದ ಕಡೆ ಹೋಗ್ಯಾನ, ಅಲ್ಲಿ ಕಾಯಿ ಮಾರೋರಿಗೆ ಹೇಳ್ತಾನೆ, ಹೋಗ್ರಿ ಇದು ಎಂತದು ಗುಳ್ಳ ಗ್ರಾಮಕ್ಕೆ ಹೋಗ್ರಿ, ಇವತ್ತು ಕಾಯಿ ಬಹಳ ಖರ್ಚಾಗ್ತಾವ, ನಿಮ್ಮ ವ್ಯಾಪಾರ ಬರೋಬ್ಬರಿ ನಡೀತಕ್ಕಂಥದ್ದಾಗ್ತಾ ಇದೆ ಅಂತೇಳಿ. ಕಳುಹುದೆಲ್ಲರೂ ಬಂದು ನೋಡುತ್ತೆ ತಿಳಿದನ ಶರಣನೇ ಇವನನುತ. ಎಲ್ಲರೂ ಆತನ ಮಾತು ಕೇಳಿ ಈ ತಾಲೂರು ಕಡೆಯಿಂದ ಬಂದಾರ, ಸಿಂದಗೇರಿ ಕಡೆಯಿಂದ ಬಂದಾರ, ಕೊಯ್ಲದೋಟದಿಂದ ಬಂದು ನೋಡ್ತಾರ. ಏನ್ ಹೇಳಕ್ ಬಂದಿದ್ನಲ್ಲ ಆತನೇ ಇಲ್ಲಿ ಕುಂತ. ಎಂತ ಮಹಾತ್ಮ ಅನ್ಬೇಕಲ್ಲ. ಅಲ್ಲಿ ತಿರುಗಾಡಿ ಹೇಳ್ತಾನ, ಗುಳ್ಳ್ಯಾದೊಳಗ ಒಬ್ಬ ಶರಣ ಇವತ್ತು ಲಿಂಗೈಕ್ಯನಾಗ್ಯಾನ, ಅಲ್ಲಿ ಹೋಗ್ರಿ ಅಂತೇಳಿ ಆತನೇ ಈ ಮಹಾತ್ಮ ಅಂತ ಹೇಳಿ ಎಲ್ಲರೂ ಆನಂದದಿಂದ ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ, ಯಪ್ಪ ನೀನು ಸಾಮಾನ್ಯದವನಲ್ಲ, ಮಹಾಜ್ಞಾನಿ ಇದೆಯಾ ಅಂತ ಹೇಳಿ ಎಲ್ಲರೂ ಕೂಡ ಬಹಳ ಭಕ್ತಿಯಿಂದ ಆ ಶರಣನ ಕ್ರಿಯೆಯನ್ನ ಪೂರ್ಣ ಮಾಡ್ತಕ್ಕಂಥವ್ರು ಇದ್ದಾರೆ. ಹ್ಯಾಗ ಮಾಡಿದ್ರು ಅಂತ ಕೇಳಿದ್ರೆ ಎಲ್ಲಾ ವ್ಯವಸ್ಥೆಯನ್ನು ಮಾಡಿದ್ರಂತ. ಹಾಲು ಮತ್ತದ ಆ ಜನಾಂಗ ಏನು ವ್ಯವಸ್ಥೆ ಮಾಡ್ತಾರಂದ್ರ ಅದೇನು ಶಿರಿಗೆ ಮಾಡ್ತಾರಲ್ಲ, ಶಿರಿಗೆ ಹಾಂಗ ಮಾಡಿದ್ರು. ಶರಣಗಾಮಲಿಂಗೇಶ್ವರ ಮೊದಲೇ ಹೇಳಿದ್ರು, ನಮ್ಗೆ ಅವ್ಯಾವ ಬೇಡಪ್ಪ, ಅವ್ಯಾವ ಬೇಡ, ತೋಳಗೈ ಮೇಲೆ ತಗೊಂಡು ನನ್ನ ಅಂತ್ಯಕ್ರಿಯೆಯನ್ನು ಮಾಡ್ರಿ ಅಂತೇಳಿ. ಅಂಥ ಸಂದರ್ಭದಲ್ಲಿ ಇವರೇನು ವ್ಯವಸ್ಥೆ ಮಾಡಿದ್ರಲ್ಲ, ಅಂಥ ವ್ಯವಸ್ಥೆಯನ್ನು ನೋಡಿ ಶರಣರು ಕರ ಹಲ್ಲು ಕಡಿತಿದ್ರು. ನೋಡು, ಹೋಗಿದ್ದಾರೆ. ಹೋದಂತ ಮಹಾತ್ಮರು ಇಂಥ ಒಂದು ಲೀಲೆಯನ್ನ ಜಗತ್ತಿಗೆ ತೋರಿಕೊಟ್ರು ಅಂತಕ್ಕಂಥ ಒಂದು ವಿಚಾರವನ್ನ ಇವತ್ತು ನಾವು ನೀವೆಲ್ಲರೂ ಕೇಳ್ತಕ್ಕಂಥವ್ರಾಗ್ತಾ ಇದ್ದೇವೆ ಅಂದಾಗ ನಾವೆಂಥ ಧನ್ಯಾತ್ಮರು, ನಾವೆಂಥ ಪುಣ್ಯಾತ್ಮರು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾವು ನೀವು ಆನಂದದಿಂದ ಈ ಮಹಾಪುರಾಣ ಶರಣಗಾಮಲಿಂಗೇಶ್ವರ ಒಂದು ಮಹಾಪುರಾಣ ಇಷ್ಟೂ ದಿನಗಳ ಪರ್ಯಂತ ಸುಂದರವಾಗಿ ಸಾಗಿ ಬಂದಿರತಕ್ಕಂಥದ್ದಾಗಿದೆ. ಅಂತ ಒಂದು ಮಹಾಪುರಾಣ ಇನ್ನೊಂದು 3 ಪದ್ಯದಲ್ಲಿ ಪುರಾಣ ಮಂಗಲದ ಹಂತಕ್ಕೆ ತರ್ತಕ್ಕಂಥವರಾಗೋಣ. ಸಾಂಬದೇ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ. ಜಯ ಜಯ ಮಹಾದೇವಿ ಶಾಂಭವಿ, ಜಯ ಜಯ ಮಹಾದೇವ ಪರಶಿವ. ಜಯ ಜೀವ ಶಿವಾಚಾರ್ಯ ಪಂಚಾಚಾರ್ಯ ಗಣಜನಕ. ಜಯ ಜಯ ಮಹಾಶತಸ್ಥಲ ಗುರು, ಜಯ ಜಯ ಪರಮ ಜಂಗಮ ವಿಭೋ. ಜಯ ಜಯ ಕುಮಾರೇಶ ಪಂಚಾಕ್ಷರಿ ಜಯ ಸಿದ್ಧೇಶ. ಮಂಗಲಂ ಶ್ರೀ ಗಾದಿತಾತಗೆ, ಮಂಗಲಂ ಶ್ರೀ ಸಿದ್ಧಲಿಂಗಗೆ, ಮಂಗಲವು ಎಡೆಯೂರ ವಾಸ
ಸುಮಂಗಲವು ಪುರಾಣ ಸಂಧಿಗೆ ಮಂಗಲಂ ಬರೆಯಿಸಿದ ಜನರಿಗೆ ಮಂಗಲಂ ಬರೆದು ಓದಿ ಕೇಳುವವರಿಗೆ ವಿಮಲತರ ವೀರೇಶ್ವರ ಪುಣ್ಯಾಶ್ರಮವಿಹುದು ಗದುಗಿನೊಳಗದರಳ ಕವಿತ ಪಂಚಾಕ್ಷರನ ಗುರುವರನ ಗದುಗೆಯು ಮೆರೆಯುವುದು ನಮಿಸಿ ಬರೆದ ಪುಟ್ಟರಾಜನ ವಿಮಲ ಗೂಳದ ಗಾವಿಲಿಂಗನ ಸಮಪುರಾಣದ ಸಂಧಿಯು ಮೆರೆಯುವುದು ಸಾಂಬದೈನ ಪಾರ್ವತಿ ಶಿವ ಹರ ಹರ ಶ್ರೀರಂಗಲಿಂಗೇಶ್ವರ ಮಹಾರಾಜ್ಗೆ. ಈ ಪ್ರಕಾರವಾಗಿ ಶರಣಗಾದಲಿಂಗೇಶ್ವರರ ಒಂದು ಮಹಾಪುರಾಣ ಬಹಳ ಸುಂದರವಾಗಿ ಸುಮಾರು 18 ಸಂಧಿ 18 ಸಂಧಿಗಳು, ಅದರಲ್ಲಿ 722 ಪದ್ಯಗಳನ್ನ ಗಾನಯೋಗಿ ಶಿವಯೋಗಿ ಉಭಯ ಗಾಯನ ವಿಶಾರದ ತ್ರಿಭಾಷಾ ಕವಿ ಗಾನಗಂಧರ್ವ ಡಾಕ್ಟರೇಟ್ ಪದವಿ ವಿಭೂಷಿತರಾಗಿರ್ತಕ್ಕಂಥ ಗಾನಗಂಧರ್ವ ಅಂದರ ಬಾಳಿನ ನಂದಾದೀಪದಂತೆ ಬೆಳಗಿರ್ತಕ್ಕಂಥ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳವರು ಈ ಒಂದು ಮಹಾಪುರಾಣವನ್ನು ಬಹಳ ಸುಂದರವಾಗಿ ಅಚ್ಚುಕಟ್ಟಾಗಿ ಬರೆದಿರ್ತಕ್ಕಂಥವರಾಗಿದ್ದಾರೆ. ಅಂಥ ಒಂದು ಮಹಾಪುರಾಣವನ್ನ ಇದು ಎಷ್ಟು ಪುರಾಣ ಅಂದ್ರೆ ಸುಮಾರು 1 ತಿಂಗಳಲ್ಲ 3 ತಿಂಗಳು ಹೇಳಿದ್ರು ಬಗೆಹರಿಯಂಗಿಲ್ಲ. 3 ತಿಂಗಳು ಪುರಾಣ ಮಾಡಬಹುದು. ಅಂಥ ಒಂದು ಮಹಾಪುರಾಣವನ್ನ ಇವತ್ತು ನಾವು ಎಷ್ಟು ದಿವಸ ಮಾಡಿದ್ವಿ ಅಂದ್ರೆ ಬರೀ 11 ದಿವಸದೊಳಗೆ ಈ ಪುರಾಣವನ್ನ ಮಂಗಲದ ಹಂತಕ್ಕೆ ತಂದಿದ್ದೇವೆ. ಇದರಲ್ಲಿ ಏನೇನು ಲೋಪದೋಷಗಳದಾವ ಏನೋ ಗೊತ್ತಿಲ್ಲ ನನಗಂತೂ. ನಾ ಏನಂತ ದೊಡ್ಡ ಪಂಡಿತರು ಅಲ್ಲ, ಆದರೂ ಆದಷ್ಟು ಆ ಶರಣಗಾದಲಿಂಗೇಶ್ವರನ ಕೃಪಾಶೀರ್ವಾದದಿಂದ ಗುರು ಪಂಚಾಕ್ಷರ ಪುಟ್ಟರಾಜ ಕವಿ ಗವಾಯಿಗಳವರ ಆಶೀರ್ವಾದದ ಬಲದಿಂದ ನನ್ನ ಮತಿಗೆ ತಕ್ಕಷ್ಟು ಈ ಪುರಾಣವನ್ನ ಇಲ್ಲಿ ಹೇಳ್ಕೊತ ಬಂದಿರ್ತಕ್ಕಂಥವ್ರಾಗಿದ್ದೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಯಪಡಿಸುತ್ತಾ, ಇನ್ನು ಭಕ್ತಾದಿಗಳಂತೂ ವಿಶೇಷವಾಗಿ ಈ 10 ದಿನ ಆಗಿದ್ರು ಕೂಡ ಬಹಳ ಅಚ್ಚುಕಟ್ಟಾಗಿ ಸೇವಾ ಮಾಡಿಕೊಂತ ಬಂದ್ರಿ. ಯಾರು ಪ್ರಸಾದ ಮಾಡಿಸಿದ್ರಿ, ಎಂತೆಂತ ಪ್ರಸಾದ, 1 2 ಏನ್ ಪಾಯಸದಿಂದ ಹಿಡ್ಕೊಂಡು ಲಡ್ಡು ತನಕ ಮಾಡಿಸ್ಯಾರ. ಇನ್ನು ಮುಂದಿನ ವರ್ಷ ಇನ್ನೇನಾಗ್ತಾವ ಗೊತ್ತಿಲ್ಲ. ಶರಣಗಾದಲಿಂಗೇಶ ಎಲ್ಲರಿಗೂ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಬೇಕು. ಅದ್ರ ಜೊತೆಗೆ ನಮ್ಮ ಬಸವನಗೌಡ ಕಲಾವಿದರು ಅಲ್ಲೆಲ್ಲವೋ ಎಲ್ಲೆಲ್ಲವೋ ನೀರು ಕುಡಿದ್ರೆ ಕಂಠ ಹೆಂಗಾರ ಆತೈತೆ ಅಂತೇಳಿ ಪ್ರತಿನಿತ್ಯ ಬಿಸಿಲರಿ ಬಾಟ್ಲಿ ನೀರು ತಂದು ಕೊಟ್ಟನಪ್ಪ. ಇವು ಯಾಕಂದ್ರೆ ಹಾಡೋರು ಕಂಠ ಬೀಸಿರ್ಬೇಕಂತ, ಕುಂದ್ರೋರು ಸೊಂಟ ಬೀಸಿರ್ಬೇಕಂತ. ಹಾಡೋರ್ ಕಂಠ ಚಂದಿದ್ರೆ ಕುಂದ್ರೋರು ಸ್ವಂಟ ಬೇಯಿಸಿದ್ರ ಪುರಾಣ ಎಡತ್ತಾದ್ರ ನಡೀತೈತಿ. ಮತ್ತು ಆಡೋರ್ ಕಂಠ ಹೆಂಗ ಬರ್ರ ಇದ್ರೆ ಬೇಸಾಗ್ತಿದ್ದೆ ಅಂತೇಳಿ ಏನೇನ ಅಂತಿರ್ತಾರ. ಮತ್ ಕುಂದ್ರೋರ್ಗ್ ಕೂಡ ಸ್ವಂಟ ಗಟ್ಟಿಲ್ಲ ಅಂದ್ರ ಹೊತ್ತಂಗ್ ಬನ್ನಿ ಏನೋ ಜಾಸ್ತಿ ಬಿಡ್ತಾರ ಬಂದಿದ್ದೆ ಗಿಡ ತಕ್ಕಲ್ಲ ಐತಿ ಅಂದ್ರೆ ನಾ ಬರ್ತಿದ್ರು ಒಂದೂರಾಗ ಅಂತಿರ್ತಾರ. ಇಲ್ಲೇನು ಯಾರು ಹಂಗ ಅಂದಿಲ್ಲ. ಬಹಳ ಶ್ರದ್ಧಾ ಭಕ್ತಿಯಿಂದ ಕೇಳ್ಕೊತ ಬಂದಿರಿ. ನಿಮ್ಮೆಲ್ಲರಿಗೂ ನಮ್ಮೆಲ್ಲರಿಗೂ ಕೂಡ ಶರಣಗಾದಲಿಂಗೇಶ್ವರನ ಆಶೀರ್ವಾದ ಸದಾ ಕಾಲ ಇರಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಯಪಡಿಸೋದ್ರ ಜೊತೆಯಲ್ಲಿ ಪುರಾಣ ಮಂಗಲಂತೂ ಆಯ್ತು, ಆದ್ರೆ ಮಂಗಲ ಆಗ್ಬಾರ್ದ. ಪುರಾಣ ಮುಗಿತೀವ ಅಂತ ಮಾತಾ ಬರಬಾರ್ದು. ಯಾವಾಗಲೂ ಆರಂಭದೊಳಗೆ ಇರ್ಬೇಕಿದೆ, ಯಾವಾಗಲೂ ಪ್ರಾರಂಭದೊಳಗೆ ಇರಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಮ್ಮ ಹಿರಿಯರು ನಡೆಸಿಕೊಂಡು ಬಂದಾರೆ. ಅದೇ ರೀತಿಯಾಗಿ ನಾವು ಕೂಡ ಮುಂದೆ ಒಂದು 5 ಪದ್ಯಗಳು ಓದಿದ ನಂತರ ಪುರಾಣ ಮಹಾಮಂಗಲಕ್ಕೆ ಬರ್ತಕ್ಕಂಥವರಾಗೋಣ. ಹಾಡೋದು ಬೇಡ, ಸುಮ್ಮನೆ ಬೆಳಗ್ಗೆ ಮಾಡಿಸಿ ಮತ್ತು ಫಿಟ್ನೆಸ್ ಮಾಡಿ ಪೂಜೆ ಮಾಡೋದು, ಮಂಗಳಾರತಿ ಹಚ್ಚಿ ಬೆಳಗ್ಗೆ ಅಲ್ಲೇ ಮಾಡ್ಬಿಡಿ. ಶರಣ ಪದ ಸಾಂಬದೈನ ಪಾರ್ವತಿ ಶಿವ
ಸೆನುತ್ತಲಿ ಬೇಡುವೆ ಬೇಡುವೆ ಅಗಣಿತ ನಾಮದ ಭಗವತಿಗೆ ನಾ ಪೂಜಿಸುವೆ ಆರಾಧಿಸುವೆ ಅಗಣಿತ ನಾಮದ ಭಗವತಿಗೆ ನಾ ಪೂಜಿಸುವೆ ಆರಾಧಿಸುವೆ ಅಗಣಿತ ನಾಮದ ಭಗವತಿಗೆ ನಾ ಪೂಜಿಸುವೆ ಆರಾಧಿಸುವೆ ಅಗಣಾಸತಿ ಜಗಪಾಲಿನಿಗೆ ಧ್ಯಾನಿಸುವೆ ನಾ ವಂದಿಸುವೆ ಅಗಣಿತ ನಾಮದ ಭಗವತಿಗೆ ನಾ ಪೂಜಿಸುವೆ ಆರಾಧಿಸುವೆ ಬೇಡುವೆ ಅಗಣಿತ ನಾಮದ ಭಗವತಿಗೆ ನಾ ಪೂಜಿಸುವೆ ಆರಾಧಿಸುವೆ ಕರುಣ ಸಾಗರಿ ಗೌರಿ ಮನೋಹರಿ ಸುರಮುನಿ ನರಗಣ ಪೂಜಿತೆಗೆ ಪರಮೈಶ್ವರ್ಯದ ಪರಮಾನಂದದ ಪರಾಶಕ್ತಿ ಪರಮೇಶ್ವರಿಗೆ ಕರುಣ ಸಾಗರಿ ಗೌರಿ ಮನೋಹರಿ ಸುರಮುನಿ ನರಗಣ ಪೂಜಿತೆಗೆ ಪರಮೈಶ್ವರ್ಯದ ಪರಮಾನಂದದ ಪರಾಶಕ್ತಿ ಪರಮೇಶ್ವರಿಗೆ ರುದ್ರ ರೂಪದ ಭದ್ರಕಾಳಿಗೆ ಉದ್ಧರಿಸಲು ತಲಿ ಬೇಡುವೆ ಅಗಣಿತ ನಾಮದ ಭಗವತಿಗೆ ನಾ ಪೂಜಿಸುವೆ ಆರಾಧಿಸುವೆ ಸರ್ವಸ್ವರೂಪಿಣಿ ಸರ್ವಧಾರಿಣಿ ಸರ್ವಾಭಿಷ್ಟ ಪ್ರದಾಯಿನಿಗೆ ಸರ್ವ ಸಾಕ್ಷಿಣಿ ಸರ್ವಕರ್ಷಿಣಿ ಸರ್ವ ಮಂಗಲೇಶ್ವರವಾಣಿಗೆ ಸರ್ವರೂಪಿಣಿ ಸರ್ವಧಾರಿಣಿ ಸರ್ವಾಭಿಷ್ಟ ಪ್ರದಾಯಿನಿಗೆ ಸರ್ವ ಸಾಕ್ಷಿಣಿ ಸರ್ವಕರ್ಷಿಣಿ ಸರ್ವ ಮಂಗಲೇಶ್ವರವಾಣಿಗೆ ರುದ್ರ ರೂಪದ ಭದ್ರಕಾಳಿಗೆ ಉದ್ಧರಿಸಲು ತಲಿ ಬೇಡುವೆ ಅಗಣಿತ ನಾಮದ ಭಗವತಿಗೆ ನಾ ಪೂಜಿಸುವೆ ಆರಾಧಿಸುವೆ ಜ್ಞಾನದಾಯಿನಿ ಉನ್ನತ ಸರಣಿ ಘನಮಾನ್ವಿತ ಧನಸ್ಮಿಗೆ ಕನಕ ವಿಭೂಷಣಿ ಪನ್ನಗವೇಣಿ ದಾನವ ಕುಲ ಸಂಹಾರಿಣಿಗೆ ಜ್ಞಾನದಾಯಿನಿ ಉನ್ನತ ಸರಣಿ ಘನಮಹಿಮಾನ್ವಿತ ಧನಸ್ಮಿಗೆ ಕನಕ ಭೂಷಣಿ ಪನ್ನಗವೇಣಿ ದಾನವ ಕುಲ ಸಂಹಾರಿಣಿಗೆ ರುದ್ರ ರೂಪದ ಭದ್ರಕಾಳಿಗೆ ಉದ್ಧರಿಸಲು ತಲಿ ಬೇಡುವೆ ಅಗಣಿತ ನಾಮದ ಭಗವತಿಗೆ ನಾ ಪೂಜಿಸುವೆ ಆರಾಧಿಸುವೆ ನವರಾತ್ರಿಯಲ್ಲಿ ನವವಿಧ ರೂಪದಿ ಭುವನದಿ ಮೆರೆವ ಭವಾನಿಗೆ ಶಿವ ಬಸವನ ಈ ಕವನ ಕುಸುಮವು ಅರ್ಪಣವು ಭವತಾರಿಣಿಗೆ
ಜಗನ್ಮಾತೆಯಾಗಿರ್ತಕ್ಕಂಥ ಆದಿಶಕ್ತಿಯ ಪ್ರಾರ್ಥನೆಯನ್ನು ಮಾಡಿಕೊಂಡು ಈಗ ಪುರಾಣವನ್ನ ಪ್ರಾರಂಭ ಮಾಡ್ತಕ್ಕಂಥವರಾಗೋಣ. ಈ ಪುರಾಣ 31ನೇ ವರ್ಷದ ಪುರಾಣ ಮಹಾಮಂಗಲಾರ್ತಿ. ಈಗ 32ನೇ ವರ್ಷದ ಪುರಾಣವನ್ನ ಎಲ್ಲ ಹರಗುರು ಚರಮೂರ್ತಿಗಳ ಸಮ್ಮುಖದಲ್ಲಿ ಇವತ್ತು ನಾವು ನೀವುಗಳು ಪ್ರಾರಂಭ ಮಾಡತಕ್ಕಂಥವರಾಗೋಣ. ಇದೀಗ ದಯಮಾಡಿಸಿರ್ತಕ್ಕಂಥ ಪೂಜ್ಯ ಶರಣನಾಗಲಿಂಗಯ್ಯ ತಾತ ಬೆಣಕಲ್ ಇವರನ್ನು ಕೂಡ ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಈ ಪವಿತ್ರವಾಗಿರ್ತಕ್ಕಂಥ ಪುರಾಣ ವೇದಿಕೆಗೆ ಅವರನ್ನ ಭಕ್ತಿಪೂರ್ವಕವಾಗಿ ಪೂಜ್ಯರ ಅಡಿದಾವಧಿಗಳಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಅವರನ್ನ ಈ ವೇದಿಕೆಗೆ ಬರಮಾಡಿಕೊಂಡಿರ್ತಕ್ಕಂಥವರಾಗಿದ್ದೇವೆ. ಅಂದ್ರೆ ಸ್ವಾಗತ ಮಾಡಿಕೊಂಡು ಹೋದ್ರ ಮುಖಾಂತರ ಈಗ ಪುರಾಣವನ್ನ ಪ್ರಾರಂಭ ಮಾಡ್ತಕ್ಕಂಥವರಾಗೋಣ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ನಮಃ. ಶ್ರೀ ಗೋಳ್ಯದ ಗಾದುಲಿಂಗೇಶ್ವರ ಮಹಾಪುರಾಣ ಮಂಗಲಾಚರಣ ಸಂಧಿಹಿ. ಶ್ರೀ ಗುರುವರನೆ ಭಕ್ತ ಸುಲಭನೆ ನಾಗಭೂಷಣ ಹರಿವಿಧಿನುತನೆ ಭೋಗ ಮೋಕ್ಷ ಪ್ರದನ ಸದ್ಗುಣಮಣಿ ವಿಭೂಷಣನೆ ಸಾರಸಗಮನ ವಿಶಾಲ ಚಿತ್ತವ ಶ್ರೀಗಿರೀಂದ್ರ ಸಮಾನ ತೇಜವ ವೇಗದೊಳ್ಪುರ ಇಟ್ಟ ಗಗನಕ್ಕೆ ಸರಿ ಎನಿಪ ಮತಿಯಂ ಮತಿಯಂ. ಮೃಡನ ಜಡೆಯೊಳಗೆ ಗಂಗೆಯ ಧರಿಸಿ ಮೃಡನ ಜಡೆಯೊಳಗೆ ಗಂಗೆಯ ಧರಿಸಿ ಮುಡಿಯೊಳ ಚಂದಿರನ ಧರಿಸುತ್ತೆ ಪಡೆದ ಸತ್ಯದ ಬಾಧೆಯ ಸೈಸದ ಕ್ಷಣನಲವ ಒಡಲಿ ಗುರು ಸರ್ಪಗಳ ಸುತ್ತಿದೆ ಬಿಡದೆ ವ್ಯಾಘ್ರಮ ದಿನವನುತ್ತೈ ಕುಡಿದೆ ವಿಷವಂತಾಯಿ ತನ್ನಯ್ಯ ಭವ ಬಲಿಪೆ ಎಂತು ಎಂದೆನುತ್ತಲೀ. ಬೊಮ್ಮನಿಲಿಪಿ ಲಿಂಗಯ ಹಮ್ಮಳಿಸಿ ಭೋಗವ ಮುಕುತಿಯಂ ನೆಮ್ಮದಿ ಈಳಲ್ ಕರಸ್ಥಳದಲ್ಲಿ ಗುರು ಕೃಪೆಯೊಳ್ ಒಮ್ಮೆಗುಂಬು ಶೋಭಿಸುತ್ತಲಿ ಸಲಹುತ್ತಿರಲು ಕಮಳಿಸುವೆನ್ನಯ ಸುಕೃತದಿಂದಲೇ ಸಮ್ಮತಿಸಿ ಬಳಿಪ ಜನರಾರಿ ಜಗತ್ತಯದಿ. ಲಿಂಗದ ಮುಖಂ ಜಂಗಮಬಹುದು ಜಂಗಮದ ತೃಪ್ತಿಯದೇ ತಿಳಿಯ ಲಿಂಗ ತೃಪ್ತಿಯ ಯೋಚಿಸಲು ಚರಣವ ಜಗದಧಿಕಂ ಬಗಹರ ಶಿವಯೋಗಿ ಜೀವರೊಳಂಗವಿ ಚೈತನ್ಯ ರೂಪಮಂ ಸಂಘ ವಿರಹಿತ ನೀ ಪುರಾಣಕ್ಕೆ ಮಂಗಲಮನಿ. ಧೀರ ಗುಣವರರು ಮುಖ್ಯಧಿಕರ್ ವೀರ ಪಂಚಾಚಾರ್ಯನ್ ಸಾರಿ ಪರ ಶಿವ ಮುಖದೊಲಿಸಿ ಭೂಮಿಗೆ ಮಹಿಮರು ಸಾರಲಿಂಗೋದ್ಭವರೆ ದಿಸಿದರು ವೀರ ಶಿವ ಮತದಿಂದಲೂ ದಿಸಿದರು ಮೀರಿ ಜಗದ್ಗುರುಗಳಿಯಲಿ ಮಂಗಲವ ಮುನಿವರು. ಈ ರೀತಿಯಾಗಿ ಪುರಾಣವನ್ನು ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಗುರುವಿನ ಒಂದು ನಾಮಸ್ಮರಣೆಯನ್ನು ಮಾಡುವುದರ ಮುಖಾಂತರ ಯಥಾವತ್ತಾಗಿ ಇಲ್ಲಿ ಪುರಾಣವನ್ನ ಪ್ರಾರಂಭ ಮಾಡತಕ್ಕಂಥವರಾಗೋಣ. ಪ್ರತಿನಿತ್ಯದ ಪದ್ಧತಿಯಂತೆ ಪುರಾಣ ಮತ್ತ ಅಲ್ಲ ಪುರಾಣ ಮುಗೀತಿ ಅಂತ ಇವತ್ತೇನೇನೋ ಅಂದ್ಕೊಂಡಿವಿ ನಾವು. ಮತ್ತೇನು ಪ್ರಾರಂಭ ಮಾಡ್ತಾರ ಮತ್ತಿನ ಲಿಂಗ ಐತೇನೋ ಅಂತ ನಾಳೆ ಬಂದಿರಮ್ಮ ಮತ್ತೆ ನಾಳೆ ಇರೋದಲ್ಲ. ಗವಾಯಿಗಳದೇ ಮತ್ತೆ ಶಾಸ್ತ್ರಿಗಳಿಗೆ ಅಲಗಾವತ್ತೈತೆ. ದಿನಾಲೇ ಏನ್ ಪಾಯಸ ದೊಡ್ಡ ಉಗ್ಗಿ ಉಂಡು ಬಿಟ್ಟು ಹೋಗೋದೇ ಬೇಕಾಗಿಲ್ಲ ಅಂತ ಬಹಳ ಜನ ಅನ್ಕೊತಿರ್ತಾರೆ. ಜೊತೆಗೆ ನಮ್ಮ ಉಮಾಶಂಕರ ಸ್ವಾಮಿಯವರು ಅಂತೂ ಪ್ರತಿನಿತ್ಯ ಬಂದ ತಕ್ಷಣ ಏನಾದ್ರು ಒಂದಿರ್ತಾರ ಸ್ನಾಕ್ಸ್. ಏನಂತಾರಲ್ಲ ಸ್ನಾಕ್ಸ್ ಅಲ್ಲ, ಅವ್ರೇನು ಒಂದ್ ದಿವ್ಸ ಮಂಡಾಳ ಮಿರ್ಚಿ, ಒಂದ್ ದಿವ್ಸ ಅವಲಕ್ಕಿ, ಇನ್ನೊಂದ್ ದಿವ್ಸ ಒಗ್ಗರಣೆ ಮಿರ್ಚಿ, ಏನ್ ಚಂದ ತಗೊಂಬೋದು. ಪುರಾಣ ಹೇಳೋದ
ಮತ್ ಇಲ್ಲಿ ದಿನ ಒಂದು 10 ದಿವಸ 11 ದಿವಸ ನಡೀತೈತಿ. ಇನ್ನು ಹಿಂಗ ಹೋಗದೆ ಅವರು ಬರ್ತಾರ ನಾವು ಬರ್ತು ಅಂತ ಬಂದಿಗಿಂತೀರಿ ಅಪ್ಪ ನೀವು. ಮತ್ತೆ ನಾಳೆ ಇರೋದಿಲ್ಲ. ಇದು ಪುರಾಣ ಪ್ರಾರಂಭ ಮಾಡಿದ್ದು ಈ ವರ್ಷದ್ದಲ್ಲ. 31ನೇ ವರ್ಷದ ಪುರಾಣ ಮಂಗಲ, 32ನೇ ವರ್ಷದ ಪುರಾಣ ಇವತ್ತು ಪ್ರಾರಂಭ ಮಾಡಿರ್ತಕ್ಕಂಥವರಾಗಿದ್ದೇವೆ. ಮುಂದಿನ ವರ್ಷ ಇದೇ ಸಂದರ್ಭದಲ್ಲಿ ಆ ಗುರುವಿನ ಆಶೀರ್ವಾದದ ಬಲದಿಂದ ಎಲ್ಲರೂ ಅಂದಾಗಿ ಚಂದಾಗಿ ಎದ್ದುಕೊಂಡು ಆರೋಗ್ಯವಂತರಾಗಿದ್ದು ಎಲ್ಲರೂ ಕೂಡ ಬಂದು ಈ ಒಂದು ಮಹಾಪುರಾಣವನ್ನು ಹೇಳ್ತಕ್ಕಂಥವ್ರಾಗೋಣ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಯಪಡಿಸೋದ್ರ ಮುಖಾಂತರ 11 ದಿನಗಳ ಪರ್ಯಂತ ನಡೆದು ಬಂದಿರತಕ್ಕಂತ ಈ ಒಂದು ಮಹಾಪುರಾಣದೊಳಗೆ ಏನಾದರೂ ಲೋಪದೋಷಗಳಿದ್ರೆ ಒಳ್ಳೆ ವಿಚಾರಗಳನ್ನ ನೀವು ತಗೋರಿ. ಇದ್ರಾಗ ಏನಾದರೂ ಅಪಭ್ರಂಶಿದ್ರೆ ಅವನ್ನ ನಮ್ಮ ಕಡೆಗೆ ಬಿಡತಕ್ಕಂಥವ್ರಾಗ್ರಿ ಅನ್ನೋ ಮಾತನ್ನು ಕೂಡ ಇಲ್ಲಿ ತಿಳಿಯಪಡಿಸೋದ್ರ ಮುಖಾಂತರ. ಯಾಕಂದ್ರೆ ಬಹಳ ವಿಶೇಷವಾದ ಪುರಾಣ ಇದು, ಸಣ್ಣ ಪುರಾಣ ಅಲ್ಲ. ಅದರಲ್ಲೂ ನೀವೆಲ್ಲ ಕೇಳಿದ ಜನ, ಕೇಳಿದವ್ರ ಮುಂದೆ ಹೇಳೋದು ಬಹಳ ಕಷ್ಟ. ಗೊತ್ತಿಲ್ಲದವ್ರ ಮುಂದೆ ಏನಾದ್ರೂ ಹೇಳಕ್ ಗೊತ್ತಿಲ್ಲ. ಅದಕ್ಕೆ ನೀವೆಲ್ಲ ಒಳ್ಳೆ ಬುದ್ಧಿಜೀವಿಗಳಿದ್ದೀರಿ. ಪ್ರತಿ ವರ್ಷನೂ ಕೂಡ ಹಿಂಗೆ ನೀವೆಲ್ಲರೂ ನಡೆಸಿಕೊಂಡು ಹೋಗ್ತಕ್ಕಂಥವ್ರಾಗಬೇಕು. ಇದರಲ್ಲಿ ಬಹಳಷ್ಟು ಜನ ನಮ್ಮ ಗೋವರ್ಧನ ರೆಡ್ಡಿ ಅವರದು ಒಳ್ಳೆ ಮುಖ್ಯ ಪಾತ್ರ ಇದ್ದಾರೆ. ಅದ್ರ ಜೊತೆಗೆ ಆತಗ ಸಹ ಪಾತ್ರ ನಮ್ಮ ದೊಡ್ಡಬಸಪ್ಪ. ಅವರಿಬ್ಬರೇ ಅಂತ ಅಲ್ಲ, ಎಲ್ಲರೂ ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬಹಳಷ್ಟು ಜನ ಬಹಳ ಶ್ರದ್ಧೆಯಿಂದ, ನಮ್ಮ ಸ್ವಾಮಿಯರಂತೂ ಸುಧಾಕರ್ ತಾತನ ಮಕ್ಕಳು ಅವರಿಬ್ರು ಕೂಡ ಬಹಳ ಪ್ರೀತಿಯಿಂದ ಭಕ್ತಿಯಿಂದ, ನಮ್ಮ ರುದ್ರಮುನಿನೂ ಕೂಡ ಹಾಗೆ ಯಾವಾಗ ಗವಾಗಿಲ್ಲ ಅಂದ್ರೆ ರೆಡಿ ಕತ್ತಿ ಹಿಡ್ಕೊಂಡ ಬರೋದು. ಹಂಗ ಒಳ್ಳೆ ಶ್ರದ್ಧೆಯಿಂದ ಸೇವಾ ಮಾಡಿರಿ. ಮತ್ತ ನಮ್ಮ ಉಮಾಶಂಕರ ತಾತಂತೂ ತಾನು ನೋಡೋದಲ್ದ ಜಗತ್ತಿಗೆ ತೋರಿಸ್ತಾನೆ ಪುರಾಣ, ಜಗತ್ತಿಗೆ ತೋರಿಸ್ತಾನ. ಅಂತ ಒಂದು ಶಕ್ತಿ ನಮ್ಮ ಉಮಾಶಂಕರ ಸ್ವಾಮಿಗೆ ಗಾರ್ಲಿಂಗಪ್ಪ ತಾತನೇ ಕೊಟ್ಟಾನ ಏನೋ ಅನ್ನೋ ಭಾಸ ಇಲ್ಲಿ ಆಗ್ತಕ್ಕಂಥದ್ದಾಗಿದೆ. ಬಹಳ ಶ್ರದ್ಧೆ. ಏನು ನಮ್ಮೂರಿದು ನಮ್ಮೂರ್ದಂತೆ ತೋರಿಸ್ಬೇಕು ಅಂತಲ್ಲ, ಇವತ್ತು ನಾವೆಲ್ಲಿ ಹೋದ್ರು ನಮ್ಮ ಹಿಂದೆ ಇರ್ತಕ್ಕಂಥವ್ರು ಆಗ್ತಾ ಇದ್ದಾರೆ. ಮೋಕಾದೊಳಗ ಪುರಾಣ ಹೇಳಿದ್ರಲ್ಲೇ, ಮಶೀದಿಪುರದಾಗ ಪುರಾಣ ಹೇಳಿದ್ರು. ಒಟ್ಟ 1, 2, 3 ಊರಲ್ಲ, ಎಲ್ಲಾ ಕಡೆಗೂ ಕೂಡ ಬಹಳ ಆಸಕ್ತಿಯಿಂದ ಶ್ರದ್ಧೆಯಿಂದ ಭಕ್ತಿಪೂರ್ವಕವಾಗಿ ತನ್ನದೇ ಆಗಿರ್ತಕ್ಕಂಥ ಒಂದು ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದೀರಿ. ನೀವೆಲ್ಲರೂ ಕೂಡ ಯಾರು ಪ್ರಸಾದ ಮಾಡಿಸೋದ್ರ ಸೇವೆ, ಯಾರು ಹಣವನ್ನು ಕೊಡೋದರ ಸೇವೆ, ಯಾರ್ಯಾರು ಏನೇನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಗೋಟೂರು ಗ್ರಾಮದ ಸರ್ವಧರ್ಮದ ಸಕಲ ಭಕ್ತಾದಿಗಳೆಲ್ಲರೂ ಕೂಡ ಇಲ್ಲಿ ಸೇವೆ ಮಾಡಿ, ಇಲ್ಲ ಅಂದ್ರೆ ಇಷ್ಟೊಂದು ಅದ್ಭುತವಾಗಿ ಪುರಾಣ ನಡೆಯಲಿಕ್ಕೆ ಸಾಧ್ಯವಿಲ್ಲ. ಇದೇ ರೀತಿ ಯಾವುದೇ ಸ್ವಲ್ಪ ವ್ಯತ್ಯಾಸಗಳು ಬರ್ತಾ ಇರ್ತಾವ, ಅವುಗಳನ್ನು ಮನಸ್ಸಿಗೊಳ್ಳಾರ್ದಂಗ ಪ್ರತಿ ವರ್ಷನೂ ಕೂಡ ಇದಕ್ಕೂ ಹೆಚ್ಚಿನ ರೀತಿಯಲ್ಲಿ ಇನ್ನ ಒಳ್ಳೆ ಕಲಾವಿದರನ್ನ ಕರೆಸಿ ನೀವು ಪುರಾಣವನ್ನ ನಡೆಸ್ಕೊಂಡು ಹೋಗ್ತಕ್ಕಂಥವ್ರಾಗಬೇಕು ಅನ್ನೋ ಸಂದೇಶವನ್ನು ನೀಡೋದ್ರ ಮುಖಾಂತರ ಇಲ್ಲಿ ಪರ್ಯಂತ ಸಾಗಿ ಬಂದಿರತಕ್ಕಂಥ ಪುರಾಣ ಮಹಾಮಂಗಲ ಪೂರ್ವದಲ್ಲಿ ಪ್ರತಿ ವರ್ಷದ ಪದ್ಧತಿಯಂತೆ ನೀವೇನು ಕಾರ್ಯಗಳನ್ನ ನಡೆಸಿಕೊಂಡು ಬರ್ತೀರಿ. ಆ ಕಾರ್ಯಗಳನ್ನ ಆದಷ್ಟು ಬೇಗನೆ, ಯಾಕೆ ಸುಮ್ಮನೆ ಸಮಯ ವ್ಯರ್ಥ ಮಾಡಬಾರ್ದು ನಾವು. ಅದಕ್ಕೆ ನಿಮ್ಮ ಕಾರ್ಯಗಳು ಪ್ರತಿ ವರ್ಷದಂತೆ ನೀವೆಲ್ಲರೂ ಬಂದು ಆ ಕಾರ್ಯವನ್ನು ಮುಂದುವರಿಸತಕ್ಕಂಥವ್ರಾಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಯಪಡಿಸತಕ್ಕಂಥವ್ರಾಗ್ತಾ ಇದ್ದೆ. ಹಾಗೇನೆ ಮಾತೃಶ್ರೀಯವರಾಗಿರ್ತಕ್ಕಂಥ ಶ್ರೀಮತಿ ಗಂಗಮ್ಮ, ಆ ತಾಯಿ ಬಂದು ಶರಣ ಗಾದಲಿಂಗೇಶನ ಸೇವಾ ನಾನು ಮಾಡಬೇಕು ಅಂತಕ್ಕಂಥ ಒಂದು ಆಸಕ್ತಿ ಅವರಿಗೆ ಅದೇ. ಆದ ಕಾರಣ ಅವರ ಸೇವೆ ಮುಂದುವರಿಯಲಿ ಅಂತೇಳಿ ಕೂಡ ತಿಳಿಸ್ತಾ ಇದ್ದೇವೆ. ಈಚೆ ಕಡೆ ಹೆಣ್ಮಕ್ಳಿಗೆ ನಿಂತ್ಕೊಂಡು ಆಡಕ್ ಬರೋದಿಲ್ಲ, ಆಡ್ಬೇಕು. ಮನ ಮುಟ್ಟಿ ಮಾಡೋ ಭಜನ ಒಲಿತಾನ ಗಾದಿಲಿಂಗ, ಮುಕ್ತಿಗುಳ್ಳ ಕ್ಷೇತ್ರ ಕಿರಣ ಗಾದಿಲಿಂಗನ ಇಡಿ ಚರಣ, ಸುಳ್ಳ ಕೈಗಾಡ ಕಾಲ ಹರಣ ತೊಟ್ಟು ಬಂದೀವಿ ಮಾನವ ಜನ್ಮ, ಸುಳ್ಳ ಕೈಗಾಡ ಕಾಲ ಹರಣ ತೊಟ್ಟು ಬಂದೀವಿ ಮಾನವ
ಜನ್ಮ ಮನ ಮುಟ್ಟಿ ಮಾಡೋ ಭಜನ ಹುಟ್ಟಿ ಬಂದ ಭೂಮಿ ಮ್ಯಾಗ ಅದು ಇಲ್ಲ ಏನು ನಿನಗ ಹುಟ್ಟಿ ಬಂದ ಭೂಮಿ ಮ್ಯಾಗ ಅದು ಇಲ್ಲ ಏನು ನಿನಗ ಗುರು ಸಿಕಾನ ಮುತ್ತಿನಂಗ ಗುರು ಸಿಕಾನ ಮುತ್ತಿನಂಗ ಸಿಗುವುದಿಲ್ಲ ಇಂಥ ಯೋಗ ಮಾಡ್ಬ್ಯಾಡ ಮರೆತ ಸೋಗ ಕಡಿಬಾರೆಂದು ಕುಂತಿವಲಿಯಾಗ ತಿವಿತಾರ ದೊಡ್ಡ ಶ್ರೀಮಂತರ ಬಾರೆಂದು ಕುಂತಿವಲಿಯಾಗ ತಿವಿತಾರ ದೊಡ್ಡ ಶ್ರೀಮಂತರ ಮನ ಮುಟ್ಟಿ ಮಾಡೋ ಭಜನ ಒಲಿತಾನ ಗಾದಿಲಿಂಗ ಮುಕ್ತಿಗೂಳ ಕ್ಷೇತ್ರ ಕಿರಣ ಗಾದಿಲಿಂಗನ ಇಡಿ ಶರಣ ಸುಳ್ಳ ಕಳಿಬೇಡ ಕಾಲ ಹರಣ ತೊಟ್ಟು ಬಂದೀವಿ ಮಾನವ ಜನ್ಮ ಮನ ಮುಟ್ಟಿ ಮಾಡೋ ಭಜನ ಒಲಿತಾನ ಗಾದಿಲಿಂಗ ಮುಕ್ತಿಗೂಳ ಕ್ಷೇತ್ರ ಕಿರಣ ಗಾದಿಲಿಂಗನ ಇಡಿ ಚರಣ ಸುಳ್ಳ ಕಳಿಬೇಡ ಕಾಲ ಹರಣ ತೊಟ್ಟು ಬಂದೀವಿ ಮಾನವ ಜನ್ಮ ಮಾಡ್ತೀಗಿ ಕೆಟ್ಟ ಕರ್ಮ ಅಂತೀಗಿ ಶ್ರೇಷ್ಠ ಧರ್ಮ ಮಾಡ್ತೀಗಿ ಕೆಟ್ಟ ಕರ್ಮ ಅಂತೀಗಿ ಶ್ರೇಷ್ಠ ಧರ್ಮ ಹೇಳಿದರ ಮಾಡ್ತಿ ವರ್ಮ ಹೇಳಿದರ ಮಾಡ್ತಿ ವರ್ಮ ಸುಲಿತಾನ ಯಮ ಧರ್ಮ ಹೇಳಿದರ ಮಾಡ್ತಿ ವರ್ಮ ಸುಲಿತಾನ ಯಮ ಧರ್ಮ ಬ್ಯಾಡಪ್ಪ ಸರಿಯಾಡೋ ಜನ್ಮ ಬಿಟ್ಟಿಲ್ಲ ರಾವಣಗ ಹನುಮ ಬ್ಯಾಡಪ್ಪ ಸರಿಯಾಡೋ ಜನ್ಮ ಬಿಟ್ಟಿಲ್ಲ ರಾವಣಗ ಹನುಮ ಮನ ಮುಟ್ಟಿ ಮಾಡೋ ಭಜನ ಒಲಿತಾನ ಗಾದಿಲಿಂಗ ಮುಕ್ತಿಗೂಳ ಕ್ಷೇತ್ರ ಕಿರಣ ಗಾದಿಲಿಂಗನ ಇಡಿ ಚರಣ ಸುಳ್ಳ ಕಳಿಬೇಡ ಕಾಲ ಹರಣ ತೊಟ್ಟು ಬಂದೀವಿ ಮಾನವ ಜನ್ಮ ಭಕ್ತಿಯಿಂದ ಮಾಡು ಭಜನ ಗುರುವಿನ ಸಂತ ಶರಣ ಭಕ್ತಿಯಿಂದ ಮಾಡು ಭಜನ ಗುರುವಿನ ಸಂತ ಶರಣ ಗುರುಪಾದ ಕಿಟ್ಟ ಗಮನ ಗುರುಪಾದ ಕಿಟ್ಟ ಗಮನ ಪಂಡರ್ಪುರ ಮುಟ್ಟಿದಾನ ಅಂತರಾತ್ಮದೋಳು ಭಜನ ಪಂಡರ್ಪುರ ಮುಟ್ಟಿದಾನ ಹರಿದವಗಾದ ಶರಣ ಮರಿಬ್ಯಾಡ ಗಾದಿಲಿಂಗನ ಹರಿದವಗಾದ ಶರಣ ಮರಿಬ್ಯಾಡ ಗಾದಿಲಿಂಗನ ಮನ ಮುಟ್ಟಿ ಮಾಡೋ ಭಜನ ಒಲಿತಾನ ಗಾದಿಲಿಂಗ ಮುಕ್ತಿಗೂಳ ಕ್ಷೇತ್ರ ಕಿರಣ ಗಾದಿಲಿಂಗನ ಇಡಿ ಚರಣ ಸುಳ್ಳ ಕಳಿದಾಡ ಕಾಲ ಹರಣ ತೊಟ್ಟು ಬಂದೀವಿ ಮಾನವ ಜನ್ಮ ನಲಿಬೇಕು ಸಿದ್ಧರಾಮರನ ಕಾಯುವನು ಗುರು ಚರಣ ನೆನಿಬೇಕು ಸಿದ್ಧರಾಮರನ ಕಾಯುವನು ಗುರು ಚರಣ ಆಗ ನೀನ ಸತ್ಯ ಶರಣ ಆಗ ನೀನ ಸತ್ಯ ಶರಣ ನೋಡೋಣ ಬಾರ ಜಾಣ ಆಗ ನೀನ ಸತ್ಯ ಶರಣ ನೋಡೋಣ ಬಾರ ಜಾಣ ಗಾದಿಲಿಂಗನಂತ ಕರುಣ ಆಧಾರ ಇಲ್ಲ ಹೈರಾಣ ಗಾದಿಲಿಂಗನಂತ ಕರುಣ ಆಧಾರ ಇಲ್ಲ ಹೈರಾಣ ಮನ ಮುಟ್ಟಿ ಮಾಡೋ ಭಜನ ಒಲಿತಾನ ಗಾದಿಲಿಂಗ ಮುಕ್ತಿಗೂಳ ಕ್ಷೇತ್ರ ಕಿರಣ ಗಾದಿಲಿಂಗನ ಇಡಿ ಚರಣ ಸುಳ್ಳ ಕಳಿಬೇಡ ಕಾಲ ಹರಣ ತೊಟ್ಟು ಬಂದೀವಿ ಮಾನವ ಜನ್ಮ ಸುಳ್ಳ ಕಳಿಬೇಡ ಕಾಲ ಹರಣ ತೊಟ್ಟು ಬಂದೀವಿ ಮಾನವ ಜನ್ಮ ಇಲ್ಲ ತನಕ ಆಗುತ್ತಂತ ಆ ಗಂಗಮ್ಮ ತಾಯಿ ಆಗೋ
ಅವ್ರ ಹೆಸರು ಗೊತ್ತಿಲ್ಲ. ಅವ್ರು ಬಹಳ ಚಂದ ಅಂತಾರ. ಅವ್ರಿಗೆ ಆ ಗುರುಗಾಲಿಂಗೇಶ್ವರ ಬಸವೇಶ್ವರನ ಆರೋಗ್ಯ ಸುಖ ತಂದು ಕೊಟ್ಟು ಕಾಪಾಡ. ಇದೇ ತರನಾಗಿ ಮುಂದಿನ ವರ್ಷ ಆಡ್ಬೇಕು ನೀವು. ಹಾಗೆ ಪ್ರತಿನಿತ್ಯದ ಪದ್ಧತಿಯಂತೆ ಪುರಾಣ ಮಹಾಮಂಗಲದ ದಾಸೋಹಕ್ಕಾಗಿ ಕಾಣಿಕೆ ಕೊಟ್ಟಂತ ಭಕ್ತಾದಿಗಳ ಹೆಸರುಗಳನ್ನ ನಮ್ಮ ಭಾಸ್ಕರ್ ರೆಡ್ಡಿಯವರು ಈಗ ಓದೋದ್ರ ಮುಖಾಂತರ ಹೇಳ್ತಕ್ಕಂಥವ್ರು ಆಗ್ತಾ ಇದ್ದಾರೆ. ತಡಿ ಆಮೇಲೆ ನಮಸ್ಕಾರ ಮಾಡುವಂತ್ರಿ ಇರ್ತಾರೆ. ಇನ್ನು ಸ್ವಲ್ಪ ತಡಿ, ಎಲ್ಲರೂ ನಮಸ್ಕಾರ ಮಾಡುವಂತ. ಪುರಾಣಕ್ಕೆ ಕಾಣಿಕೆ ಕೊಟ್ಟಿರ್ತಕ್ಕಂಥ ಭಕ್ತಾದಿಗಳ ಹೆಸರುಗಳು: 101 ರೂಪಾಯಿ ಓರ್ವ ಈರೇಶ್, 100 ರೂಪಾಯಿ ಹರಿಜನ ಗಂಗಪ್ಪ, 200 ರೂಪಾಯಿ ವೈ ನಾಗರಾಜ ಸಣ್ಣ ವೆಂಕಪ್ಪ ಕೆಕೆ ಹಾಳ್, 200 ರೂಪಾಯಿ ಬೇವನಾಳ ಪೋತಪ್ಪ, 201 ರೂಪಾಯಿ ಎಚ್ ಜನಾರ್ದನ್ ರೆಡ್ಡಿ, 250 ರೂಪಾಯಿ ಅಂಗಡಿ ಬಸವನಗೌಡ, 201 ರೂಪಾಯಿ ಜಿನ್ನದ ಗುರುಬಸಪ್ಪ, 101 ರೂಪಾಯಿ ಬಾರಕೆರ ಹನುಮಂತ, 101 ರೂಪಾಯಿ ಬಾರಕೆರ ಸುಂಕಣ್ಣ, 51 ರೂಪಾಯಿ ಹಡ್ಲಿಗೆ ವೀರೇಶ, 500 ರೂಪಾಯಿ ಉಳ್ಳೆಗಡ್ಡೆ ಮಲ್ಲಿಕಾರ್ಜುನಪ್ಪ, 201 ರೂಪಾಯಿ ಡಾಕ್ಟರ್ ಈರಣ್ಣಾಚಾರಿ, 101 ರೂಪಾಯಿ ಎಸ್ ಕರೆಮ್ಮ ಗಂಡ ಸಿದ್ದರಾಮಪ್ಪ, 101 ರೂಪಾಯಿ ಹುಳೇಬೀಡು ಈರಣ್ಣ, 200 ರೂಪಾಯಿ ಬೇವಿನ ರುದ್ರಯ್ಯ, 200 ರೂಪಾಯಿ ಮಾವನಗಿಡದ ಶೇಖಣ್ಣ, 101 ರೂಪಾಯಿ ಸಿದ್ದಮ್ಮನಹಳ್ಳಿ ಹನುಮಪ್ಪ, 101 ರೂಪಾಯಿ ಮಾಸನೂರು ರಾಮಾಂಜನಿ, 111 ರೂಪಾಯಿ ಬಾರಕಿರ ಬಸವರಾಜ, 500 ರೂಪಾಯಿ BT ಮಲ್ಲಿಕಾರ್ಜುನ, 200 ರೂಪಾಯಿ ದೇವರ ಮನೆ ಕಟ್ಟೆಮಾಯಿಯವರು ಪುರಾಣಕ್ಕೆ ಕಾಣಿಕೆ ಕೊಟ್ಟಿರ್ತಾರೆ. 100 ರೂಪಾಯಿ ನಾಗೇನಹಳ್ಳಿ ಮುಜಮಲ್ಲಪ್ಪ ಇವರು ಪುರಾಣಕ್ಕೆ ಕಾಣಿಕೆ ಕೊಟ್ಟಿರ್ತಾರೆ. ಇವರೆಲ್ಲರಿಗೂ ಆ ಗಾದಲಿಂಗೇಶ್ವರ ಬಸವೇಶ್ವರ ಆಯುರಾರೋಗ್ಯ ಐಶ್ವರ್ಯ ಸುಖ ಸಂಪತ್ತು ಕೊಟ್ಟು ಕಾಪಾಡಲೆಂದು ಮತ್ತು ಬೇವನಾಳ ವೆಂಕಪ್ಪ ಇವರು ರುದ್ರಮಣಿ ಸ್ವಾಮಿ ಅವರಿಗೆ 100 ರೂಪಾಯಿ ಕಲಾ ಕಾಣಿಕೆ ಕೊಟ್ಟಿರ್ತಾರೆ. ಮತ್ತು ಡಾಕ್ಟರ್ ಹಿರಣ್ಣಾಚಾರ್ಯ ಅವರು ಕೂಡ ಕಲಾವಿದರ ಮೂವರಿಗೆ ಮತ್ತು ಅರ್ಚಕರಿಗೆ ತಲಾ 100 ರೂಪಾಯಿ ಕಲಾ ಕಾಣಿಕೆ ಕೊಟ್ಟಿರುತ್ತಾರೆ. ಈ ರೀತಿ ದಾಸೋಹದ ಕಾಣಿಕೆ ಕೊಟ್ಟಂತ ಭಕ್ತಾದಿಗಳಿಗೂ ಮತ್ತು ಕಲಾವಿದರಿಗೆ ಕಲಾ ಕಾಣಿಕೆ ಕೊಟ್ಟಂತ ಭಕ್ತಾದಿಗಳಿಗೂ ಶರಣ ಗಾದಲಿಂಗೇಶ ಕ್ಷೇತ್ರನಾಥ ಬಸವೇಶ ಆಯುರಾರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಪ್ರಾರ್ಥನೆ ಮಾಡಿಕೊಳ್ತಾ, ಗುಗ್ಗರೆಟ್ಟೆ ಬಸಮ್ಮಯವರ ಪುರಾಣಕ್ಕೆ 100 ರೂಪಾಯಿ ಕಾಣಿಕೆ ಕೊಟ್ಟಿರುತ್ತಾರೆ. ಮುಂದಿನ ಕಾರ್ಯಕ್ರಮ ಈಗ ಶಾಸ್ತ್ರಿಗಳಿಗೆ ನಮ್ಮ ಊರಿನ ಪರವಾಗಿ 14,000 ರೂಪಾಯಿ ನಮ್ಮ ಅಲ್ಪ ಕಾಣಿಕೆ ಮತ್ತು ವಸ್ತ್ರಗಳನ್ನು ಆರ್ ಹನುಮಂತ ರೆಡ್ಡಿ ಅವರ ಕಡೆಯಿಂದ ಕೊಡಬೇಕೆಂದು ಕೇಳಿಕೊಳ್ಳುತ್ತೇವೆ. ಹರಿಜನ ನಾಗೇಶ್ವರ ಪುರಾಣಕ್ಕೆ 1000 ರೂಪಾಯಿ ಕಾಣಿಕೆ ಕೊಟ್ಟಿರ್ತಾರೆ. ಅವರಿಗೂ ಕೂಡ ಗಾದಲಿಂಗೇಶ್ವರ ಬಸವೇಶ್ವರ ಆಯುರಾರೋಗ್ಯ ಕೊಟ್ಟು ಜೋರಾದ ಚಪ್ಪಾಳೆ. ಶಾಸ್ತ್ರಿಗಳಿಗೆ ಹನುಮಂತ ರೆಡ್ಡಿ ಅವರ ಕಡೆಯಿಂದ ವಸ್ತ್ರ ಕೊಡ್ಬೇಕೆಂದು ಕೇಳಿಕೊಳ್ಳುತ್ತೇವೆ. ಶಿವಸಾಂಬದೇ ನಮ ಪಾರ್ವತೀಶ್ವರ ಮಹಾದೇವ್. ಗವಾಯಿಗಳಿಗೆ ಎಚ್ ಶ್ರೀಶೈಲ್ ರೆಡ್ಡಿ ಅವರು ಕೂಡ ಬಂದು ವಸ್ತ್ರಗಳನ್ನು ಕೊಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಶಿವಸಾಂಬದೇ ನಮ ಪಾರ್ವತೀಶ್ವರ ಮಹಾದೇವ್. ಮತ್ತು ತಬಲಾಜಿ ಅವರಿಗೆ ಜಿ ಮಲ್ಲಿಕಾರ್ಜುನ್ ರೆಡ್ಡಿ ಅವರು ಬಂದು ವಸ್ತ್ರವನ್ನು ಕೊಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಜಿ ರವಿ ಅವರು ಬಂದು ಕೊಡಬೇಕೆಂದು ಕೇಳಿಕೊಳ್ಳುತ್ತಾರೆ. ಶಿವಸಾಂಬಜಯ ನಮ ಪಾರ್ವತೀಶ್ವರ ಮಹಾದೇವ್. ರುದ್ರಮಣಿ ಸ್ವಾಮಿ ಅವರಿಗೆ ಟಿ ಚನ್ನಬಸವ ಅವರ ಕಡೆಯಿಂದ ವಸ್ತ್ರ ಶಾಲು ಕೊಡಬೇಕೆಂದು ಕೇಳಿಕೊಳ್ಳುತ್ತೇವೆ.
ಇಲ್ಲ ಅಲ್ಲೇ ಹಾಕ್ಬಿಡ ಕ್ಯಾಮ್ರಾ ನಾಗಲಿಂಗ ತಾತನವರಿಗೆ ಬಿ ವೀರಭದ್ರಿ ಅವರು ಬಂದು ಶಾಲು ಮಾಲಾರ್ಪಣೆ ಮಾಡ್ಬೇಕಂದ್ರೆ ತಮ್ಮಲ್ಲಿ ಕೇಳ್ಕೊಳ್ತಾರೆ. ಶಿವಸಾಂಬದೇನೋ ಪಾರ್ವತೀಶ್ವರರ ಮಹಾರೇ. ಸಿದ್ದರಾಮಯ್ಯ ಸ್ವಾಮಿ ಅವರು ಕೂಡ ತಮ್ಮ ಸ್ವಂತ ಖರ್ಚಿನಿಂದ ಶಾಲು ಮಾಲಾರ್ಪಣೆ ಮಾಡುತ್ತಿದ್ದಾರೆ. ಆಮೇಲೆ ಮತ್ತು ಗವಾಯಿಗೂ ಕೂಡ ಸಿದ್ದರಾಮಯ್ಯ ಸ್ವಾಮಿ ಅವರು ಶಾಲು ಮಾಲಾರ್ಪಣೆ ಮಾಡುತ್ತಿದ್ದಾರೆ. ಶಿವಸಾಂಬಜಯ ನಮ ಪಾರ್ವತೀಶ್ವರರ ಮಹಾದೇವ್ ಮತ್ತು ಶಾಸ್ತ್ರಿಗಳು ಕೂಡ ಶಾಲು ಮಾಲಾರ್ಪಣೆ ಮಾಡುತ್ತಿದ್ದಾರೆ. ಸಾಂಬಜಯ ನಮ ಪಾರ್ವತೀಶ್ವರರ ಮಹಾದೇವ್. ಸಾಂಬಜಯ ನಮ ಪಾರ್ವತೀಶ್ವರರ ಮಹಾದೇವ್. ಶಿವಸಾಂಬಜಯ ನಮ ಪಾರ್ವತೀಶ್ವರರ ಮಹಾದೇವ್. ಅಡಿಗೆ ಮಾಡ್ತಕ್ಕಂಥ ಸ್ವಾಮಿ ಕೆ ಸ್ವಾಮಿಯು ಕೂಡ ಕೋಟೆಪ್ಪ ಅವರು ಬಂದು ಶಾಲು ಮಾಲ ಬಟ್ಟೆಗಳು ಕೊಡಬೇಕಂದು ತಮ್ಮಲ್ಲಿ ಕೇಳ್ಕೊಳ್ತಾರೆ. ತಡಿ ಬರ್ತಂತ. ಏಯ್ ಈ ಕಡೆ ನೋಡ, ಈ ಕಡೆ ಬಾ. ಸ್ವಲ್ಪ ಸಾಂಬಾರ್ಗೆ ಸಿಹಿವಂತ ಜಾಸ್ತಿ ಹಾಕ್ಬೇಡ. ಹಾಗೇನೆ ಶಿವಸಾಂಬಜಯ ನಮ ಪಾರ್ವತೀಶ್ವರರ ಮಹಾದೇವ್. ವೇದಮೂರ್ತಿ ಬಸಯ್ಯ ಸ್ವಾಮಿ ವಸ್ತ್ರ ಕೊಟ್ಟು ಸಿದ್ದರಾಮಯ್ಯ ಸ್ವಾಮಿಯವರು ಕಲಾವಿದರಾಗಿರ್ತಕ್ಕಂಥ ನಮ್ಮ 3 ಜನರಿಗೆ ತಲಾ 101 ರೂಪಾಯಿಗಳನ್ನ ಆಶೀರ್ವಾದ ಪೂರ್ವಕವಾಗಿ ನೀಡಿರ್ತಕ್ಕಂಥವರಾಗಿದ್ದಾರೆ. ಅವರಿಗೂ ಕೂಡ ಭಕ್ತಿಯ ನಮನಗಳನ್ನು ಸಮರ್ಪಿಸಿ ಅವರು ಕೊಟ್ಟಿರ್ತಕ್ಕಂಥ 100 ರೂಪಾಯಿ ಹಿಂದೆ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಇದೆ ಅಂತಕ್ಕಂಥ ಒಂದು ಭಾವನೆಯಿಂದ ಅದನ್ನು ನಾವು ಭಕ್ತಿಪೂರ್ವಕವಾಗಿ ಸ್ವೀಕಾರ ಮಾಡಿರ್ತಕ್ಕಂಥವರಾಗಿದ್ದೇವೆ. JM ಸುಧಾಕರಯ್ಯ ಸ್ವಾಮಿ ಅವರಿಗೂ ಕೂಡ ಡಿ ಸೋಮಶೇಖರ್ ಅವರು ಬಂದು ಶಾಲು ಮಾಲಾರ್ಪಣೆ ಮಾಡಬೇಕಂತ ಕೇಳ್ಕೊಳ್ತೇವೆ. ಈ ಕಡೆ ಸೋಮ ಪಾರ್ವತೀಶ್ವರ ಮಹಾದೇವ್. JM ಉಮಾಶಂಕರ ಸ್ವಾಮಿ ಅವರಿಗೆ ಪುಟೀನವರ ಚಂದ್ರಪ್ಪ ಇವರು ಬಂದು ವಸ್ತ್ರವನ್ನು ಕೊಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನೀನು ಇರತಕ್ಕ ನೀನ್ ತೆಗೆದಿಯಲ್ಲ. ಶಿವಸಾಂಬಜಯ ನಮ ಪಾರ್ವತೀಶ್ವರರ ಮಹಾದೇವ್. ಬಂತಳು ವೈ ಭೀಮರಾವ್ ಸ್ವಾಮಿ ಅವರಿಗೆ JM ನಾಗೇಶ್ವರ ಸ್ವಾಮಿ ಅವರು ಬಂದು ಶಾಲು ಮಾಲಾರ್ಪಣೆ ಮಾಡೋದು.
ಹಾಗೆಯೇ ಪೂಜ್ಯರಾಗಿರ್ತಕ್ಕಂಥ ವೇದಮೂರ್ತಿ ಸುಧಾಕರ ಸ್ವಾಮಿಯವರು ಕಲಾವಿದರಾಗಿರ್ತಕ್ಕಂಥ ನಮಗೂ ಮತ್ತು ಗವಾಯಿಗಳವರಿಗೆ ವಿಶೇಷವಾಗಿರ್ತಕ್ಕಂಥ ಈ ಪುಸ್ತಕಗಳನ್ನು ನೀಡಿರ್ತಕ್ಕಂಥವರಾಗಿದ್ದಾರೆ. ಅವ್ರಿಗೂ ಕೂಡ ನಾವು ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಇವುಗಳನ್ನು ಸ್ವೀಕರಿಸಿದ್ದೇವೆ. ಅಡ್ಡ ಬರಬಾರ್ದು. ಅರ್ಚಕರಾಗಿರ್ತಕ್ಕಂಥ ರುದ್ರಮಣಿ ಸ್ವಾಮಿ ಅವರಿಗೆ ಟಿ ಚನ್ನಬಸವ ಅವರು ಹಾಗೇನೆ ಶಿವಮೂರ್ತಿ ಸ್ವಾಮಿ ಅವರಿಗೆ ರುದ್ರಪ್ಪ ಇವರು ಬಂದು ಸಾಲ ಮಾಲಾರ್ಪಣೆ ಮಾಡ್ಬೇಕಂತ ಕೇಳ್ಕೊಳ್ತೇವೆ. ಅಲ್ಲಿ ರಮ್ಮ ಸುಮೀರ್ ಸ್ವಾಮಿಗೆ ಅಲ್ಲೇ ಹಾಕ್ಬಿಡು. ಸುಮೀರ್ ಸ್ವಾಮಿಗೆ ಹಾಕ್ಬಿಡು. ಶಿವಸಾಂಬ ಜಯ ನಮ ಪಾರ್ವತೀಶ್ವರ ಮಹಾದೇವ್. ಹಾಗೇನೆ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸೇವೆ ಸಲ್ಲಿಸುತ್ತಾ ಬಂದಿರುವ ಅರ್ಚಕರಿಗೆ ಎಂ ಬಸಪ್ಪ ಇವರು ಬಂದು ವಸ್ತ್ರಗಳನ್ನು ಕೊಡಬೇಕೆಂದು ಕೇಳಿಕೊಳ್ಳುತ್ತೇವೆ. ಶಾಸ್ತ್ರಗಳೇ ಇರ್ಲಿ ಇರ್ಲಿ, ಯಾರು ಕೂಡ ಒಬ್ರು ಕೊಟ್ಟು ಹಾಕ್ಸಪ್ಪ. ಇರ್ಲಲ್ಲ ಯಾರಾದ್ರಲ್ಲ. ಮತ್ತು ಕುಮಾರ್ ವಿರೂಪಾಕ್ಷಪ್ಪ ಅವರು ಕೂಡ ಜೆ ಎಂ ಉಮಾಶಂಕರ ಸ್ವಾಮಿ ಅವರ ಕಡೆಯಿಂದ ಶಾಲು ಮಾಲಾರ್ಪಣೆ. ಕೂತೋಣ ಆರಾಮಿಲ್ಲ ಮನುಷ್ಯ ಕೂತ್ಕ ಅದಕ್ಕೇನಿಲ್ಲ. ಶಿವಸಾಂಬ ಜಯ ನಮ ಪಾರ್ವತೀಶ್ವರ ಮಹಾದೇವ್. ರುದ್ರಮಣಿ ಸ್ವಾಮಿ ಅವರಿಗೆ ಹಾಗೇನೆ ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ಶ್ರದ್ಧಾಭಕ್ತಿಯಿಂದ ಪ್ರತಿನಿತ್ಯದಲ್ಲಿಯೂ ಕೂಡ ತಮ್ಮದೇ ಆಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸುತ್ತಾ ಬಂದಿರುವ ಶ್ರೀಯುತ ಗೋವರ್ಧನ್ ರೆಡ್ಡಿ ಮತ್ತು ದೊಡ್ಡಬಸಪ್ಪ ಇವರಿಗೆ ಈ ನಂದಿ ಚಾನಲ್ ಇದನ್ನು ನಿರ್ವಹಣೆ ಮಾಡತಕ್ಕಂಥ ವೇದಮೂರ್ತಿ ಉಮಾಶಂಕರ ಸ್ವಾಮಿಯವರು ಅವರಿಗೂ ಕೂಡ ವಸ್ತ್ರವನ್ನ ನೀಡಿ ಗೌರವ ಸಮರ್ಪಣೆ ಮಾಡತಕ್ಕಂಥವ್ರು ಆಗ್ತಾ ಇದ್ದಾರೆ. ಜಯ ನಮ ಪಾರ್ವತೀಶ್ವರ ಮಹಾದೇವ್. ಇವತ್ತು ನಿಜವಾಗ್ಲೂ ಕೂಡ ಆ ವಸ್ತ್ರ, ಎರಡು ವಸ್ತ್ರ ನೋಡಿದ್ರೆ ನನಗೆ ನೆನಪಿಗೆ ಬರ್ತದೆ. ಅವು ನಿಜವಾಗ್ಲೂ ಬಸವಣ್ಣನವರ ಒಂದು ಕುರುಹು. ಇವತ್ತು ಬಸವ ಜಯಂತಿಯ ದಿನದಂದು ವಿಶೇಷವಾಗಿರ್ತಕ್ಕಂಥ ವಸ್ತ್ರಗಳನ್ನು ನಮ್ಮ ಉಮಾಶಂಕರ ಸ್ವಾಮಿಯವರು ಆ ಉಭಯರಿಗೆ ನೀಡಿದ್ದು ನೋಡಿದರೆ ಇವತ್ತು ವಿಶೇಷವಾದಂತ ದಿನ. ಇವತ್ತು ಬಸವ ಜಯಂತಿ, ಬಸವಣ್ಣನವರು ಹುಟ್ಟಿರ್ತಕ್ಕಂಥ ಒಂದು ದಿನ. ಸುಮಾರು 986ನೇ ಜಯಂತಿ ಇವತ್ತು. ಮಹಾತ್ಮ ಬಸವಣ್ಣನವರು ಕಲ್ಯಾಣದೊಳಗ ಇದ್ದುಕೊಂಡು ಜಗತ್ತಿನಾದ್ಯಂತ ಅವರ ಹೆಸರು ಅಜರಾಮರವಾಗಿ ಉಳಿದಿರ್ತಕ್ಕಂಥದ್ದಾಗಿದೆ. ಅವರ ಒಂದೊಂದು ಮಾತು ಕೂಡ ಅದ್ಭುತವಾಗಿರ್ತಕ್ಕಂಥ ವಚನ ಸಾಹಿತ್ಯದೊಂದಿಗೆ ನಮ್ಮ ನಾಡನ್ನೇ ಬೆಳಗಿರ್ತಕ್ಕಂಥ ಮಹಾತ್ಮರು.
ಅಂತ ಮಹಾತ್ಮ ಬಸವಣ್ಣನವರ ಈ ಬಸವ ಜಯಂತಿಯ ದಿನದಂದು ಈ ಒಂದು ಮಹಾಪುರಾಣ ಮಂಗಲಗೊಂಡಿರ್ತಕ್ಕಂಥದ್ದು ಇನ್ನೂ ವಿಶೇಷವಾಗಿರ್ತಕ್ಕಂಥದ್ದಾಗಿದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಯೋದರ ಮುಖಾಂತರ ಮತ್ತು ತಮರಾಳಿ ಸ್ವಾಮಿ ಅವರಿಗೂ ಕೂಡ ತೋಟದ ಭಾಸ್ಕರ ರೆಡ್ಡಿ ಅವರ ಕಡೆಯಿಂದ ಶಾಲು ಮಾಲಾರ್ಪಣೆ. ಶಿವಸಾಂಬ ಜಯ ನಮ ಪಾರ್ವತಿ ಶಿವರ ಮಹಾದೇವ್. ಹಾಗೇನೆ ಸದ್ಭಕ್ತಿ ಸಂಪನ್ನರಾಗಿರ್ತಕ್ಕಂಥ ಶ್ರೀಯುತ ಹರಿಜನರ ಭೀಮಲಿಂಗಪ್ಪ ಗಾದಲಿಂಗಪ್ಪ ಬಹಳ ಸೇವಾ, ದೊಡ್ಡ ಸೇವಾ ಹೇಳಿಸಿಕೊಳ್ಳಲಾರ್ದಂಗ ಸೇವಾ ಮಾಡತಕ್ಕಂಥ ಗಾದಲಿಂಗಪ್ಪ ಇವರಿಗೆ ಈ ನಮ್ಮ ಪುರಾಣ ಸಮಿತಿಯ ಪರವಾಗಿ ವೈ ಭೀಮಸೇನ್ ರಾವ್ ಅವರು ಅವರಿಗೆ ನೀಡ್ತಕ್ಕಂಥವ್ರು ಆಗ್ತಾ ಇದ್ದಾರೆ. ಅವರು ಬಂದು ಅವುಗಳನ್ನ ಸ್ವೀಕಾರ ಮಾಡತಕ್ಕಂಥವ್ರಾಗಬೇಕು ಅಂತ ತಿಳಿಸ್ತಾ ಇದ್ದೇವೆ. ಸ್ವಾಮಿ ಅಲ್ಲಿ ಬಂದಿದ್ರೆ ಆಯ್ತು ಇಲ್ಲಿಗೆ. ನಿಮಗೆ ಶಾಲು ಅವರ ಭೀಮರಾವ್ ಸ್ವಾಮಿ ಅವರು ಹಾಗೇನೆ ಶ್ರೀಯುತರಾಗಿರ್ತಕ್ಕಂಥ ಭೀಮಸೇನ್ ರಾವ್ ಸಾಂಬ ಜಯ ನಮ ಪಾರ್ವತಿ ಶಿವರ ಮಹಾದೇವ್. ಬಹಳ ಪ್ರೀತಿಯಿಂದ ಅಭಿಮಾನದಿಂದ ನಮಗ ಶಾಲನ್ನ ಹಾಕಿ ಸನ್ಮಾನಿಸ್ತಕ್ಕಂಥವರಾಗಿದ್ದಾರೆ. ಅವರಿಗೂ ಕೂಡ ಶಿವಶರಣ ಗಾಗಲಿಂಗೇಶ ಮತ್ತು ಕ್ಷೇತ್ರನಾಥ ಬಸವೇಶ ಸಾಂಬ ಜಯ ನಮ ಪಾರ್ವತಿ ಶಿವರ ಮಹಾದೇವ್. ಶಿವಸಾಂಬ ಜಯ ನಮ ಪಾರ್ವತಿ ಶಿವರ ಮಹಾದೇವ್. ಇನ್ನು ಹೆಚ್ಚಿನ ರೀತಿಯಲ್ಲಿ ಇಂಥ ಒಂದು ದಾನವನ್ನು ಮಾಡತಕ್ಕಂಥ ಶಕ್ತಿ ನಮ್ಮ ಸ್ವಾಮಿಯವರಿಗೆ ಬರಲಿ ಅಂತೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇವೆ. ಅರ್ಚಕರಾಗಿರ್ತಕ್ಕಂಥ ಮಲೇಸ್ವಾಮಿ ಅವರು ಭೀಮರಾವ್ ಸ್ವಾಮಿ ಕಡೆಯಿಂದ ಶಾಲು ಸನ್ಮಾನ. ಯಜಮಾನ ಸ್ವಲ್ಪ ಫೋಟೋ ಸ್ವಲ್ಪ ಆಮೇಲೆ ಶಿವಸಾಂಬ ಜಯ ನಮ ಪಾರ್ವತಿ ಶಿವರ ಮಹಾದೇವ್. ಜಿ ಎಂ ಉಮಾಶಂಕರ ಸ್ವಾಮಿ ಅವರಿಗೆ ಕೂಡ ಭೀಮರಾವ್ ಸ್ವಾಮಿ ಅವರ ಕಡೆಯಿಂದ ಶಾಲು ಮಾಲಾರ್ಪಣೆ. ಶಿವಸಾಂಬ ಜಯ ನಮ ಪಾರ್ವತಿ ಶಿವರ ಮಹಾದೇವ್. ಜಿ ಎಂ ಸುಧಾಕರಯ್ಯ ಸ್ವಾಮಿ ಅವರು ಪ್ರತಿದಿನ ಪೂಜೆ ಮಾಡಿಸತಕ್ಕಂತ ಭಕ್ತಾದಿಗಳಿಗೆ ತಮ್ಮ ಸ್ವಂತ ಖರ್ಚಿನಿಂದ ತಾತನ ಫೋಟೋವನ್ನು ನೀಡುತ್ತಿದ್ದಾರೆ. ಅವರು ಸ್ವಂತ ಖರ್ಚಿನಿಂದ ತಯಾರು ಮಾಡಿಸಿ ಈ ಪೂಜೆ ಮಾಡಿಸತಕ್ಕಂತ ಭಕ್ತಾದಿಗಳಿಗೆ ಅವರು ಕೊಡುಗೆ ಕೊಡುತ್ತಿದ್ದಾರೆ. ಅವರು ಮಕ್ಕಳು ಕೊಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತಾರೆ. ಕೆ ಎಂ ರುದ್ರಮಣಿ ಸ್ವಾಮಿ ಅವರು ಬರಬೇಕಂತ ಕೇಳ್ಕೊಳ್ತೇವೆ. ಶ್ರೀ ಸುಧಾಕರ ಸ್ವಾಮಿಯವರು ಅವರ ಅಣ್ಣನವರಾದ ಶ್ರೀ ಜಿ ಎಂ ಮಲ್ಲಿಕಾರ್ಜುನಯ್ಯ ಸ್ವಾಮಿ ಮತ್ತು ನಮ್ಮವರೇ ಆದ ಮೋಕ ಬಸವಣ್ಣ ತಾತನವರ ಸ್ಮರಣಾರ್ಥ ಈ ದಿನ ಪ್ರತಿದಿನ ದಾಸೋಹ ಮಾಡಿಸಿದ ಸದ್ಭಕ್ತರಿಗೆ ಶ್ರೀ ಗಾಜಲಿಂಗೇಶ್ವರ ತಾತನವರ ಫೋಟೋ ಮತ್ತು ಶ್ರೀ ಗಾಜಲಿಂಗೇಶ್ವರ ತಾತನವರ ಫೋಟೋವನ್ನು ಕೊಡಲಿದ್ದಾರೆ. ಮತ್ತು ಅರಕೇರಿ ಶಾಂತಿಮೂರ್ತಿ ಸ್ವಾಮಿ ಅವರು ಕೂಡ ಬರಬೇಕು. ಮತ್ತು ನಾಗೇಶ್ವರ ಸ್ವಾಮಿ ಅವರು ಮತ್ತು ಚಂದ್ರಶೇಖರಯ್ಯ ಸ್ವಾಮಿ ಅವರು ಕೂಡ ಬರಬೇಕು. ಮತ್ತು ಬುಡಿನವರ ನಾರಾಯಣಪ್ಪ ಅವರು ಕೂಡ ಬರಬೇಕಂತ ಕೇಳ್ಕೊಳ್ತೇವೆ. ಜಿ ಗೋವರ್ಧನ್ ರೆಡ್ಡಿ,
ಮತ್ತು ಐನಗೌಡ ಮತ್ತು ಎರಡು ಕೈಲಿ ಸಿಗಲ್ಲಪ್ಪ, ಎರಡು ಕೈಲಿ ಹಂಗ ತಾತಗ ಹಂಗಿಷ್ಟು ಎರಡು ಕೈಲಿ ಬರ್ರಿ ಕಾಜು ಮತ್ತು ಕರಿಬಸಪ್ಪ, ಡಿ ಸೋಮಶೇಖರ, ಡಿ ಈರಣ್ಣ, ಪಂಚಾರ್ ಕುಮಾರಿ ಇವರು ಕೂಡ ಬರಬೇಕು. ಬರ್ಬೇಕು ಜಲ್ದಿ ಹೇಳ್ಬೇಡ, ಜಲ್ದಿ ಬಂದ್ಬಿಡ್ರಿ. ಡಿ ಚಂದ್ರಶೇಖರ್ ಅವರು ಕೂಡ ಬರಬೇಕು. ನಿಧಾನಕ್ಕೆಲಿ ಒಬ್ಬೊಬ್ಬರ ಬರ್ರಿ, ಎಲ್ಲಾರು ಬರ್ರಿ, ನಿಧಾನಕ್ಕೆಲಿ ಬರ್ರಿ. ಈಗ ಮತ್ತು ಬಿ ಬಲರಾಮ ರೆಡ್ಡಿ ಅವರು ಮತ್ತು ಕೊಳಗಲ್ಲ ಮಾರಮ್ಮ ಮತ್ತು ಮಿಸಿನ ರುದ್ರಣ್ಣ ಇವರು. ಹಂಗ್ಯಾಕ್ ಮಾಡ್ತಾರೆ ಕೊಟ್ಬಿಡಪ್ಪ. ಬರ್ತಾನೆ ಬಿಡು ಇಲ್ಲಿ ಬಾ ದಾದಾ. GM ಗುರುಬಸೇಶ್ವರ ಸ್ವಾಮಿ ಮತ್ತು ತೋಟದ ಪ್ರಹ್ಲಾದ ರೆಡ್ಡಿ ಅವರು ಬರಬೇಕು. ಮನೋ ಡಿ ಭಾನುಪ್ರಸಾದ ಮತ್ತು ಡಿ ಮೋಹನ್ ರೆಡ್ಡಿ ಅವರು ಬರಬೇಕು. ಬೇವಿನ ಅವರು ಮತ್ತು ಬೆಣಕಲ್ ಅವರು ಮತ್ತು ಚಾಕ್ವಂಡಿ ಅವರು ಕೂಡ ಬರಬೇಕು. ಎಸ್ ಬಸವರಾಜ ಸಣ್ಣ ಟೋಕಪ್ಪ ಇವರು ಕೂಡ ಬರಬೇಕು. ಎಸ್ ಬಸವರಾಜ ಸಣ್ಣ ಟೋಕಪ್ಪ ಇವರು 9 ದಿನಗಳ ಪರ್ಯಂತರ ಹೂವಿನಾರ ಸೇವೆ ಅವ್ರದೇ ಇರ್ತದೆ. 4 ಹೂವಿನಾರ ಟೋಟಲ್ 9 ದಿವಸದ್ದು ಅವ್ರದೇ ಖರ್ಚಿರುತ್ತೆ, ಅವರೇ ಕೊಡಿಸಿರುತ್ತಾರೆ. ಅವರಿಗೆ ಫೋಟೋ ಕೊಡುತ್ತೇವೆ ಅವರಿಗೆ. ಲಾಸ್ಟ್ ಆಯ್ತಲ್ಲ ಆಯ್ತಲ್ಲ. ಅಶೋಕ್ ರೆಡ್ಡಿ ಅವರು ಬಂದು ಡಿ ಭಾಸ್ಕರ್ ರೆಡ್ಡಿ ಅವರಿಗೆ ಶಾಲು ಸನ್ಮಾನ ಮಾಡಬೇಕಾಗಿ ವಿನಂತಿ. ಹಾಯ್ ಬರ ಸಾಂಬಜೈ ನಮ ಪಾರ್ವತಿ ಪತಿಯರ ನಾನು ಹೇಳ್ತೀನಿ. ಅಶೋಕ್ ರೆಡ್ಡಿ ಅವರು ಸಾಯಂಕಾಲ ಆಯ್ತು 3 ಗಂಟೆ ಅಂದ್ರೆ ಬಂದ್ಬಿಡ್ತಾರೆ. ಅವ್ರು ಬಂದು ಅಡಿಗೆ ಮನೆ ಏನ್ ನಡೀತೈತಿ ಏನಿಲ್ಲ ಅಂತ ನಿಂತ್ಕೊಂಡು ಅಡಿಗೆ ಮಾಡಿ ನೀರ್ ಸೋಗತಕ್ಕ ಇದ್ದು ಮಾಡ್ತಾನ ಆತನಿಗೆ ಆ ಗಾಲಿಂಗಪ್ಪ ಆತನ ಫೋಟ ದೊಡ್ಡ ಸ್ವಲ್ಪ ಕೊಡ್ಬೇಕಾಗಿ ಬಿಡುತ್ತೆ. ಮಲ್ಲಯ್ಯ ಸ್ವಾಮಿ ಅವರು ಸಹಿತ ಬರ್ಬೇಕಾಗಿ ವಿನಂತಿ. ಬಾರ್ಕರ್ ವೆಂಕಟೇಶ್ ಸಹಿತ ಬರ್ಬೇಕಾಗಿ ವಿನಂತಿ. ಇಲ್ಲಪ್ಪ ಅಶೋಕ್ ರೆಡ್ಡಿ ಮಲ್ಲ ಸ್ವಾಮಿ ಬಂದೆ ಬಂದ ತಳವರ್ಸಿನ ಬರ್ಬೇಕಂತ. ಆಗ ದೊಮ್ಮೂರು ಬಸ್ಸುಗಳ ದೊಮ್ಮೂರು ಬಸ್ಸುಗಳ ಆಯ್ತಾ. ಬುಡ್ಡಿನವ್ರು ಚಂದ್ರಪ್ಪ ಇವರು ಸಹಿತ ಮುಂದಕ್ಕೆ ಬರ್ಬೇಕಾಗಿ ವಿನಂತಿ. ಫೋಟೋ ಕೊಡ್ತಾರೆ. ಈಗ ಇಲ್ಲೇ ತನಕ 11 ದಿನಗಳ ಕಾಲ
ಬಹಳ ಶ್ರದ್ಧೆ ಭಕ್ತಿಯಿಂದ ಇರ್ಬೋದ್ರಪ್ಪ ಇವರು ಬರ್ಬೇಕಾಗಿನಂತೆ ಫೋಟೋ ತೆಗೆದುಕೊಂಡು ಬಹಳ ನಿಶ್ಶಬ್ದೆಯಿಂದ ನಮ್ಮ ಪುರಾಣವನ್ನು ಕೇಳಿರ್ತಾರೆ ಅಲ್ಲಿಯ ಪುರಾಣವನ್ನು ಮುಂದಿನ ವರ್ಷ ಸಹಿತ ಇದೇ ರೀತಿ ನಡೆದುಕೊಂಡು ಬರಬೇಕಾಗಿರುವಂತೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಬಂದು ಆ ಕಾರ್ಯವನ್ನು ಯಶಸ್ವಿಗೊಳಿಸಬೇಕಾಗಿ ತಿಳಿಸಿಕೊಳ್ಳುತ್ತೇವೆ. ಈಗ ಮಹಾಮಂಗಲಗೊಳ್ಳುತ್ತದೆ. ದಯವಿಟ್ಟು ಎಲ್ಲಾ ಭಕ್ತಾದಿಗಳ ಪ್ರಸಾದವನ್ನು ಚೆಲ್ಲದೆಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ನೀಡಿಸಿಕೊಂಡು ತದನಂತರ ಆ ತಟ್ಟೆಗಳನ್ನು ತೊಳೆದು ಹೋಗ್ಬೇಕಾಗಿ ನೆನೆಸಿಕೊಳ್ತೇವೆ. ಈಗ ಮುಗಿದ ಮಂಗಲ ಗೀತೆಯೊಂದಿಗೆ ಪುರಾಣ ಮಹಾಮಂಗಲ ಎಲ್ಲರೂ ಎದ್ದು ನಿಂತು ಸಹಕರಿಸಬೇಕು ಅಂತೇಳಿ ತಿಳಿಸ್ತಕ್ಕಂಥವ್ರು ಆಗ್ತಾ ಇದ್ದಾರೆ.